ಎಲ್ಲಿ ನೀವು ನಮ್ಮ ಓಡಿಸ್ಕೊಳ್ಳಿ ಬಂದು ನೋಡಿ ಟೇರ್ ಮೇಕಪ್ ಅದು ಹಾಂ ಹೇಳಿ 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 ಕೋಳಿ ಕಿತ್ತಕ್ಕೆ ಬಂತು ಸ್ವಾಮಿ ಅಡಿಗೆ ಮುಂದೆ ಬಂತು. ಏನು ರಾಗಿ ಕಾಳು ಅನ್ಕೊಂಬಿಟ್ಟಿರ್ಬೇಕು ನಿಮ್ಮವ್ ನೋಡಿ. ನಾನ್ ಲಲ್ಲಿ ಅಂದ್ರೆ ನಿನ್ ಕೈ ಕೊಟ್ಟವ್ರ ತೂಳು ಒಲೆಯಾಗ ನಾನು ಉಕ್ಸ್ ಹಾಕ್ಸೋ ಜಾಕೆಟ್ಗೆ ಇಲ್ಲ ಜಿಪ್ ಹಾಕ್ಸೋ ಅಂತ ಯಾಕೆ ಹಂಗ ನಾಯಿ ಕಡ್ದೈತೆ ನಿಂಗೆ? ಕಡ್ದೈತೆ ನಂದಿಲ್ರಿ ಡ್ರೈವರ್ ಅವ್ರ ಊರ್ ಬಾಗ್ಲಾಗ್ಯವಳೆ. ನಾನೇನ್ ಮಾಡ್ದೆ ಅಂದ್ರೆ ನಿಂಗೆ ಉಣ್ಣಂಗ್ ಮಾಡ್ದೆ. ನೀನು ಕೊಟ್ಟಲ್ಲ ಸ್ವಾಮೀಜಿಗಳಿಗೆ ಹಂಗೆ ನಂದು ಕೊಟ್ಬಿಡ್ತಿದ್ದೇನ ಯಾರನ್ನ ತಗೊಂಡಂಗಿದ್ರೆ. ಕೊಟ್ಬಿಟ್ಟಿದೆ ನಿಮ್ಮ ಕೊಡ್ತೀಯ ಇವತ್ ಯಾರು ಇಲ್ದಿದ್ದಕ್ ಮಾಡಿದ್ಯಾ? ಇಲ್ಲ ಯಾರ ಇಲ್ದಿದ್ರೆ ಮಾಡ್ತೀನಿ. ನಿಂಗ್ ದಿವಸ ಮಾಡಲ್ವಾ? ಸೋಲ್ಡ್ ಮಾಡ್ತೀನಿ ಅವತ್ ಮಾಡಿರ್ಲಿಲ್ವಾ? ಅವ್ರ ಯಾರೋ ನನ್ನ ಕಿಡಾಯಿಸ್ತವ್ರೆ ಬಾಯಿಲಿ ಚುಡಾಯಿಸ್ತವ್ರೆ ಬಾಯಿಲಿ ಅವ್ರಿಗೆ ಹೊಡಿ ಅಂತ ನಾನು ಫೋನ್ ಮಾಡಿರ್ಲಿಲ್ವ ಮನೆ ನಿಂಗೆ? ಚುಡಾಯಿಸ್ತಾರೆ 50 ರೂಪಾಯಿ ಕೊಟ್ರು ಸಾಕು ಅಂತ ಚುಡಾಯಿಸ್ತಾರೆ ನಿನ್ನ ಚುಡಾಯಿಸ್ತಾರೆ. 50 ರೂಪಾಯಿ ಹೋಗ್ಬಿಡ್ತಾರೆ 50 ರೂಪಾಯಿಗೆ ನಿಂಗೆ. ಈಗ ಒಂದ್ ಮುಕ್ಕಾಲು ಗಂಟೆ ಆಯ್ತು ಬಂದು ಅದೇ ಪತ್ರಿಕೆ ಹಂಚಕ್ ಹೋಯ್ತು. ಈಗ ಬಂದು ಮಗ ತೊಳ್ಕೊಂಡು ಒಳಗ್ ಕುಂತಿದ್ದೀನಿ. ಇದು ಸೀರೆ ಹೊಲ್ದೈತ್ ಕಾಣ, ಇದು ಜಾಕೆಟ್ ಎಲ್ಲ ಹೊಲ್ದೈತ್ ಕಾಣ. ಬೆಳ್ಳೆ ಬೇರ ನಾವ್ ಟೈಲರು. ಬೆಳಿಗ್ಗೆ ಬರ್ತಾರೆ ಬಿಡ್ರಿ, ಬೆಳಿಗ್ಗೆ ಬರ್ತಾರೆ ಅಷ್ಟೇತಿಗೆನ. ಎಷ್ಟೊತ್ತಿಗೆ? 10:30 ಗಂಟೆ ಹಂಗ್ ಬರ್ತಾರೆ. 10 ಗಂಟೆಗೆ ಬರ್ತಾರ? 10:30 ಗಂಟೆಗೆ ಬರ್ತಾರೆ. ಇವತ್ತೇ ಹೊಲ್ಟಿದ್ರು ಹಂಗಾಗಿ ನಾಳೆ ಬರ್ತಾರೆ. ಉಕ್ಸು ಮುಂದಕ್ಕೆ ಇಕ್ಲ ಹಿಂದಕ್ಕೆ ಇಕ್ಲ? ನನಗ್ ಗೊತ್ತಾಗಲ್ಲ ಅದು, ನನಗ್ ಗೊತ್ತಾಗಲ್ಲ. ಅವ್ರನ್ನ ಕೇಳ್ರಿ. ಯಾರನ್ನ? ಅದೇ ಅವತ್ತು ಅಳತೆ ಕೊಟ್ಟು ಬಂದವ್ರಲ್ಲ ಅವರು. ಅದೇ ನಿಮ್ ಹೆಂಡತಿ ಅವರು? ಅಲ್ಲಲ್ಲ ಅವರೆಲ್ಲ ಬಂದಿರೋದು. ನಾವು ಯಾರು ಅವರು ಈ ನಮ್ಮ ಅಣ್ಣನ ಮಗಳು ಆಮೇಲೆ ಅವ್ರ ಯಾರು ಫ್ರೆಂಡ್ಸ್ ಎಲ್ಲ ಬಂದಿರಲ್ಲ. ಅಣ್ಣ ಅಕ್ಕ ಆಯ್ತಾ ನಿಮ್ ಮನೆಯವರು? ಇಲ್ಲ ಅವ್ರಿಲ್ಲ. ಎಲ್ಲಾದ್ರು ಮಗ ತೊಳ್ಕೊಳಕ್ ಹೋಗ್ಯಾರ. ಮತ್ತೆ ಮಕ ತೊಳ್ಕೊಳಕ್ ಹೋಗಿರೋ ಏನೋ ಊರ್ಗ್ ಹೋಗಿರಂಗ ಹೇಳ್ತೀರ ಅಣ್ಣ. ಈಗ ನಾವ್ ಉಕ್ಸ್ ಸಿಕ್ಬೇಕು. ಆಯ್ತು ತಳಿ ಬತ್ತಿದಂಗೆ ಹೇಳ್ತೀನಿ ತಳಿಯಕ್ಕ. ಉಕ್ಸು ಬತ್ತಿದಂಗೆ ಹೇಳ್ತೀನಿ ತಳಿಯಕ್ಕ. ಅಯ್ಯೋ ತಡೆಯಣ ಒಂದ್ ನಿಮಿಷ. ನೀನು ವಟ 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 ಅಂತ ಅನ್ಬೇಡ, ಕಟ್ ಮಾಡ್ಬೇಡ. ಉಕ್ಸು ಉಕ್ಸ್ ಇಕ್ಲ ಇಲ್ಲ ಜಿಪ್ ಹಾಕ್ಲೋ? ನನಗೆ ಅದ್ರ ಬಗ್ಗೆ ಒಂದ್ ಚೂರು ಗೊತ್ತಿಲ್ಲ. ನೀನ್ ಯಾರು ಹೇಳಿ ಮಾತಾಡ್ತಿರೋದು? ನಾನು ಅವ್ರ ಮನೆಯವರು. ಯಾರ ಮನೆಯವರು? ನರಸಿಂಹರಾಜು ಅವ್ರ ಮನೆಯವರು ಯಜಮಾನ್ರು. ನಾನ್ರಿ ಲಲ್ಲಿ. ನಾನ್ ಲಲ್ಲಿ ಅಂದ್ರೆ ನಿನ್ ಕೈ ಕೊಟ್ಟವ್ರ ಒಲೆಯಾಗ? ನಾನು ಉಕ್ಸ್ ಹಾಕ್ಸೋ ಜಾಕೆಟ್ಗೆ ಇಲ್ಲ ಜಿಪ್ ಹಾಕ್ಸೋ ಅಂತ ಯಾಕೆ ಹಂಗ ನಾಯಿ ಕಡ್ದೈತೆ ನಿಂಗೆ? ಕಡ್ದೈತೆ ನಂದಿಲ್ರಿ ಡ್ರೈವರ್ ಅವ್ರ ಊರ್ ಬಾಗ್ಲಾಗ್ಯವಳೆ. ನಾನು ಉಕ್ಸ್ ಹಾಕ್ಸ್ಲೋ ಜಿಪ್ ಹಾಕ್ಸ್ಲೋ ಅಂತ. ಯಾಕೆ ಹಿಂಗ್ ನಾಯಿ ಆಡ್ದಂಗ ಆಡ್ತಿದ್ಯಾ ನೀನು? ಫೋನ್ ಮಾಡಿದ್ರೆ ₹1 ಊಟದಾಗ ಮಾಡೋದಿಲ್ಲ ಎಲ್ಲೂ ಜನಗಳ್ತಾವ. ಅಲ್ಲಿ ಮಡಿಕೊಂಡ್ರದಲ್ಲ ಎಸ್ಕೊಂಡ್ ಹೋಗುವಂತಾರ ಜನ. ನಮ್ಮ ನಾನೇನ್ ಮಾಡ್ದೆ ಅಂದ್ರೆ ನಿಂಗೆ? ಉಣ್ಣಂಗ್ ಮಾಡ್ದೆ. ನಾನ್ ಏನ್ ಮಾಡ್ದೆ ನಿಂಗೆ? ನನ್ನಿಂದ ನಿನ್ಗೆ ಇಲ್ಲಿ ಒಳ್ಳೇದಾಗೈತೆ ಗೊತ್ತಾ, ಕೆಟ್ಟದೇನು ಆಗಿಲ್ಲ. ಅವ್ರಿವ್ರಿಗೆಲ್ಲ ಇಕ್ಕಿ ಕಾಳದೆಲ್ಲ ಅಂತ ಹೋಗಿ ಕೇಳಕ್ ಹೋದ್ರಿ ಅವರು. ನಾನು ನನ್ನಿಂದ ನೀನ್ ಚೆನ್ನಾಗಿದ್ದೆ, ನಿನ್ನಿಂದ ನಾನೇನ್ ಚೆನ್ನಾಗಿಲ್ಲ. ನಾನು ಒಡವೆ ಕಿತ್ಕೊಂಡೆ, ಮನೆಗೆ ನಂದು ಸೈಟ್ ಕಿತ್ಕೊಂಡೆ, ಒಡವೆ ಕಿತ್ಕೊಂಡೆ, ಮಾಂಗಲ್ಯ ಸರ ಕಿತ್ಕೊಂಡೆ, ಎಲ್ಲ ಕಿತ್ಕೊಂಡೆ. ಗುಂಜ್ ಕಿತ್ಕೊಂಡಿಲ್ವಾ? ಅವು ಯಾರನ್ನ ತಗೊಂಡಿದ್ರೆ ಅವು ಕಿತ್ಕೊಂಡ್ಬಿಡ್ತಿದ್ದೆ ನೀನು. ನಿಂದು ಕೊಟ್ಟಿದ್ದಲ್ಲ ಹಂಗೆ. ಇಲ್ಲಿ ಒಂದು 7-8 ಸಾವಿರ ಬರೀ ಮಾತ್ರ ನುಂಗಿದ್ದೀನಿ ಒಂದ್ ವರ್ಷದಿಂದ. ಅಲ್ಲ ನೀನು ಕೊಟ್ಟಲ್ಲ ಸ್ವಾಮೀಜಿಗಳಿಗೆ ಹಂಗೆ ನಂದು ಕೊಟ್ಬಿಡ್ತಿದ್ದೇನ ಯಾರನ್ನ ತಗೊಂಡಂಗಿದ್ರೆ. ಕೊಟ್ಬಿಡಿದೆ. ನೀವು ಕೊಡ್ತೀಯ ಇವತ್ ಯಾರು ಇಲ್ದಿದ್ದಕ್ ಮಾಡಿದ್ಯಾ? ಇಲ್ಲ ಯಾರ ಇಲ್ದಿದ್ರೆ ಮಾಡ್ತೀನಿ. ನಿಂಗ್ ದಿವಸ ಮಾಡಲ್ವಾ? ಅವತ್ ಮಾಡಿರ್ಲಿಲ್ವಾ? ಅವ್ರ ಯಾರೋ ನನ್ನ ಕಿಡಾಯಿಸ್ತವ್ರೆ ಬಾಯಿಲಿ ಚುಡಾಯಿಸ್ತವ್ರೆ ಬಾಯಿಲಿ ಅವ್ರಿಗೆ ಹೊಡಿ ಅಂತ ನಾನು ಫೋನ್ ಮಾಡಿರ್ಲಿಲ್ವ ಮನೆ ನಿಂಗೆ? ಚುಡಾಯಿಸ್ತಾರೆ 50 ರೂಪಾಯಿ ಕೊಟ್ರು ಸಾಕು ಅಂತ ಚುಡಾಯಿಸ್ತಾರೆ ನಿನ್ನ.
ತುಡಾಯಿಸ್ತಾರೆ. 50 ರೂಪಾಯಿ 50 ರೂಪಾಯಿಗೆ ಹೋಗ್ಬಿಡ್ತಾರೆ. 50 ರೂಪಾಯಿಗೆ ನಿಂಗೆ ಇಲ್ಲ ನಿಮ್ಮ ಕುಡುಕ್ಮುಂಡೆ ಮೂರು ನಿಮ್ಮ ನಮ್ಮ ನಿನ್ ತಾಯಿ ನಿಮ್ಮೆಲ್ಲ ಬರೀ ಇದ್ರಾಗೆ ಬಂದು ಮುಂದೆ ಬಿಟ್ಟು ಊಟದ ಮುಂದೆ ನೀವ್ ಹೇಳ್ಬಿಟ್ರೆ ದೇವ್ರ ಹುಟ್ಟವನೇ ಎಂದಾನ ಒಂದ್ ಕರ್ಕಂತ ನಿಮ್ಮ ಕಿತ್ತು ಹೋಗ್ಮುಂಡೆ. ನಾನ್ ನಿಂಗೆ ಏನೇನ್ ಮಾಡ್ದೆ? ಕಾಸು ಕೊಟ್ಟೆ, ಒಡವೆ ಕೊಟ್ಟೆ, ಸೈಟ್ ಕೊಟ್ಟೆ, ನನ್ನ ಕೊಡ್ತೀನಿ, ಒಡವೆ ಕೊಟ್ಟೆ, ಒಡವೆ ಕೊಟ್ಟೆ. ಹಲೋ, ಯಾರು? 80 ಡಿಗ್ರಿ ಸೆಲ್ಸಿಯಸ್ಗಿಂತ ಅವರ ಪ್ರಾಣವನ್ನು ಉಳಿಸಿಕೊಡುವಾಗ 50-60 ಸೆಲ್ಸಿಯಸ್ ಬಂದರೆ ಅವರ ಪ್ರಾಣ ಪಕ್ಷಿ ಹಾರಿ ಹೋಗುತ್ತದೆ. ಅವರ ಪ್ರಾಣಿ ಪಕ್ಷಿ ಹಾರಿ ಹೋಗುವುದಕ್ಕಿಂತ ಮುಂಚೆ ಮಾರ್ಗ ಮಧ್ಯೆ ಸಾಗಿಸುತ್ತಿರುವ ಮತ್ತು ಸಿಎಂ ಮನೆ ಮುಂದೆ ಧರಣಿಯನ್ನು ಕೂತು ಉಳಿತಾರ ಮಾಡುವಾಗ ಅವರು ಹೋಗುತ್ತಿರುವ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಅವರು ಕ್ಯಾಮ್ರಾಮನ್ ಸುಬ್ರಹ್ಮಣ್ಯನ್ ಜೊತೆ ಸೂರ್ಯಮನ್ ಕನಮನ್, ಬೆಂಗಳೂರು. ಯಾರು? ನಾವು ಕೊರೋನಾ. ನನ್ಗೆ ಯಾಕೆ ಮಾಡಿದ್ರ ಸರ್? ನಿಮ್ಗೆ ಅಂತ ಅಲ್ಲ, ಇದು ಎಲ್ಲರಿಗೂ ಸಂಬಂಧಪಟ್ಟಿದ್ದು. ಈ ಕೊರೋನಾ ಬಂದು ಜನ ಈಗ ಸಾಯ್ತಾ ಇದ್ದಾರೆ, ಇದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಾ ಸರ್? ಇದು ಬಿಸಿ ನೀರು ಕುಡಿಬೇಕು, ಬಿಸಿ ಸ್ನಾನ ಮಾಡ್ಕೋಬೇಕು, ಬಿಸಿ ಊಟ ಮಾಡ್ಬೇಕು, ಮಾಸ್ಕ್ ಹಾಕಬೇಕು, ಆಮೇಲೆ ಇದೆಂತದ ಗೊಣ್ಣೆ ಯಂತ್ರಾಗ ಕೈ ತೊಳ್ಕೋಬೇಕು, ಕೈ ಸವರ್ಕೋಬೇಕು, ಆಮೇಲೆ ಸ್ಯಾನಿಟೈಸರ್ ಆಗಿ ಇದನ್ನ ಕೈ ತೊಳ್ಕೊಂಡ್ ಮುಗಿಸಿ ನೋಡ್ಕೋಬೇಕು. ಗೊಣ್ಣೆ ಅಲ್ಲ ಸರ್, ಅದು ಗೊಣ್ಣೆ ಅಂತ ಹೇಳ್ಬಾರ್ದು. ಅಲ್ಲ ಹಂಗೆ ಬರ್ತೈತಿ ಹಿಂಗ ಅದ್ಮೀರಿ. ಆಮೇಲೆ ಇದು ಪಾರ್ಕೆಟ್ಗೆ ಬೇಕಾಬಿಟ್ಟು ಓಡಾಡಬಾರ್ದು. ಆಮೇಲೆ ಇದೆಂತದ್ದು ಮನೆಗೆ ಬಿಟ್ಟು ಆಚೆ ಎಲ್ಲೂ ಹೋಗ್ಬಾರ್ದು. ಆಮೇಲೆ ನಿಮಗೆ ಯಾರಿಗೆ ಗೊತ್ತಿರೋದು ಅವ್ರಿಗೆ ನೀವ್ ಹೇಳ್ಬೇಕು, ನಮಗೆ ಗೊತ್ತಿರೋದು ನಾವ್ ಹೇಳ್ಬೇಕು. ನಿಮ್ ಕೈಲೇನೋ 500,000 ಇದ್ರೆ ದಾನ ಮಾಡ್ಬೇಕು ಬಡವ್ರ ಬಗ್ಗರಿಗೆ. ನಮ್ ಕೈಲಿ 50 ರೂಪಾಯಿ ಇದ್ರೆ ದಾನ ಮಾಡ್ಬೇಕು. ಇಷ್ಟೇ ಸರ್. ನಾ ಮನೆ ಕಿತ್ಕೊಂಡ್ಬಿಟ್ಟಿದ್ದೀನಿ. ಒಂದು ನಿಮಿಷ. ಆಯ್ತು. ನಿಮ್ಮ ಹೆಸರು ಸರ್? ನನ್ನ ಹೆಸರು ನರಸಿಂಹರಾಜು, ಬಳ್ಳಾಪುರ ಸರ್. ಅದೇನ್ ಬಳ್ಳಾಪುರ ಅಂದ್ರೆ? ಬೂಡ್ನಳ್ಳಿ, ಇದು ತುಮಕೂರು ಹತ್ರ ಬಳ್ಳಾಪುರ. ತುಮಕೂರಿಂದ ನರಸಿಂಹರಾಜು ಬಳ್ಳಾಪುರ ಅಲ್ವಾ? ಬಳ್ಳಾಪುರ, ನರಸಿಂಹರಾಜು ಬಳ್ಳಾಪುರ ಅವರು ಒಳ್ಳೆ ಆರೋಗ್ಯದ ಬಗ್ಗೆ ಟಿಪ್ಸ್ ಅನ್ನು ಕೊಟ್ಟಿದ್ದಾರೆ. ಕೊರೋನಾ ಬಗ್ಗೆ ಜನಜಾಗೃತಿಯನ್ನು ಮೂಡಿಸಲು ಮತ್ತು ಜನರಲ್ಲಿ ಆತಂಕವನ್ನು ಹೋಗಲಾಡಿಸಲು ಮತ್ತೆ ಎದುರ್ಕೊಳ್ಬಾರ್ದು, ಯಾವುದೇ ಕಾರಣಕ್ಕೂ ಎದುರ್ಕೊಬಾರ್ದು. ನರಸಿಂಹರಾಜು ಅವರು ಜೀವನದಲ್ಲಿ ಹೇಗೆ ಮಾಡ್ಕೊಂಡಿದ್ದಾರೆ, ಹೇಗೆ ಸ್ಯಾನಿಟೈಸರ್ ಅಲ್ಲಿ ಕೈ ತೊಳ್ಕೊಬೇಕು, ಬಿಸಿ ಊಟ ಮಾಡಬೇಕು, ಆಮೇಲೆ ಬಿಸಿ ನೀರು ಸ್ನಾನ ಮಾಡಬೇಕು, ಆಮೇಲೆ ಮಾರ್ಕೆಟ್ಗೆಲ್ಲ ಹೋಗ್ಬಾರ್ದು, ಜನ ಹೋಗ್ಬಾರ್ದು ಅಂತ ಅವರು ಜನರಿಗೆ ಕರ್ನಾಟಕದ ಜನರಿಗೆ ಆರೋಗ್ಯದ ಬಗ್ಗೆ ಒಂದು ಕಾಳಜಿಯನ್ನು ವಹಿಸಿ ಅವರು ಒಳ್ಳೆ ಸಲಹೆಯನ್ನು ಕೊಟ್ಟಿರ್ತಾರೆ. ಹೋಗುತ್ತಿರುವಾಗ, ಬರುತ್ತಿರುವಾಗ, ನಾನು ಮಾಡುತ್ತಿರುವಾಗ, ಹೋಗುತ್ತಿರುವಾಗ, ಎಲ್ಲೂ ಕೊರೋನಾ ಮಾಡುತ್ತಿರುವಾಗ ನಿನ್ಗೇನು ಕಷ್ಟ ಎಲ್ಲ ದೂರ ಮಾಡಿ ಓಡಿಸ್ಕೊಳ್ಳಿದ ಬಂದು ನೋಡಿ ಸೇರ್ಬೇಕ ಬತ್ತ. ಹೇಳಿ ಹೇಳಿ ಹೇಳಿ. ಕೋಳಿ ಕಿತ್ತಕ್ ಬಂತು ಸ್ವಾಮಿ, ಅಡಿಗೆ ಮುಂಜೆ ಬಂತು. ಏನು ರಾಗಿ ಕಾಳು ಅನ್ಕೊಂಡ್ಬಿಟ್ಟಿರ್ಬೇಕು ನಿಮ್ಮ ನೋಡಿ. ಅಲ್ಲ ಇದು ಕೋಳಿ ಇದು ಅಟ್ಟಿಸ್ಕೊಂಬಂತಲ್ಲ, ನನ್ನ ಅಡಿಗೆ ಬಂದ್ಬಿಡ್ತು. ಹುಂಜ್ ಅಟ್ಟಿಸ್ಕೊಂಬಂತು. ನನ್ನ ಹತ್ತಕ್ ಬಂದು ನನ್ನ ಚಂದಿ ಬಂದು ನಾನೇ ಮಾಡೋಣ. ಓಡ್ಸು. ಅಲ್ಲ ಸರ್, ಅವು ರಾಗಿ ಕಾಳು ಅನ್ಕೊಂಡು ಕುಕ್ಕಕ್ ಬಂದ್ಬಿಟ್ಟವೆ ಅಲ್ವಾ? ರಾಗಿ ಕಾಳು ಏನಿಲ್ಲ, ಇದು ಹುಂಜ್ ಅಟ್ಟಿಸ್ಕೊಂಬಂತು. ನೀವು ಪಂಚೆ ಉಟ್ಕೊಂಡಿದ್ದೀರಲ್ವಾ? ಪಂಚ ಲುಂಗಿ. ಲುಂಗಿ. ಆ ಲುಂಗಿ ಅಡೆ ನೋಡ್ಬಿಟ್ಟು ಎಲ್ಲೋ ರಾಗಿ ಕಾಳು ಅನ್ಕೊಂಬಿಟ್ಟವ್ ನಿಮ್ಮವ್ ಎರಡು ನೋಡಿ. ಇವ್ರೆ ಇದು ಎಂತದ ಮಾತಾಡಾರೆ ಈಗ ಬಂದಿರೋದು ಹೇಳ್ರಿ. ಏನ ಇರ್ಲಿ ಬಿಡಿ, ಕ್ಷಮಿಸಿ. ನರಸಿಂಹರಾಜು ಬಳ್ಳಾಪುರ ಅವರು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿಕೊಂಡು ಅವರು ಬೀರುವಾಗ ಬೆಳನುವಾಗ, ಶೀಣುವಾಗ, ಕೆಮ್ಮುವಾಗ, ನೆಗಡಿಯಾದಾಗ, ಹಾಲಲ್ಲಿ, ಪಾಲಲ್ಲಿ, ಕೊನ್ನಲ್ಲಿ, ನಿಂತಲ್ಲಿ, ಕುಂತಲ್ಲಿ, ನಿಂತಲ್ಲಿ, ಮನಗದಲ್ಲಿ, ಬೂರುವಾಗ, ಮಾರ್ಕೆಟಲ್ಲಿ, ಸಂತೆಯಲ್ಲಿ ಓಡಾಡ್ಕೊಂಡು ಬಾರ್ದು ಮತ್ತು ಸೀನುವಾಗ, ಕೆಮ್ಮುವಾಗ, ಕೊನೆ ತರದು ಕೈಗೆ ಹಾಕೊಂಡು ಒರೆಸ್ಕೊಂಡು, ತಿನ್ನುವಾಗ, ಓಡಿಸ್ಕೊಂಡು, ಮನುವಾಗ, ಮಾಡ್ಕೊಂಡು ಮಾಡುವಾಗ, ಹೋಗುವಾಗ. ಇವ್ರಿ ಅಣ್ಣರೇ, ನೀವು ಯಾರು ಏನ್ ಹೇಳು ಮಂತದ ಐನಾರು ಅಥವಾ ಇದು ಇವ್ರಿಗೆ ಕೊರೋನಾದ ಬಗ್ಗೆ ಏನೋ ಅವ್ರಿಗೆ ಒಳ್ಳೇದ ಎರಡು ಮಾತು. ಕೊರೋನಾ ಬಗ್ಗೆ ಇದು ಹಾಡಾಡ್ಕೊಂಡು ಸರ್, ಈಗ ಹಾಡ್ಗಳು ಬರಲ್ವಾ? ಹೇಳಿ ಸರ್. ಹಾಡ್ಗಳು ಹಂಗೆ ಹಾಡ್ಕೊಂಡು ನಾವು ಹೋಗೋದು ಸರ್ ಅಷ್ಟೇ. ನಾವು ಶ್ರೀಮಂತರುಗಳಿಗೆ ಫೋನ್ ಮಾಡಿ ಅವರಿಂದ ಸಹಾಯ ಚಾಚ್ತಾ ಇದ್ದೀವಿ. ಅದಕ್ಕೆ ನಾವು ನಿಮಗೆ ಫೋನ್ ಮಾಡಿದ್ದು. ನೀವು ಏನೋ ಧನ ಸಹಾಯ ಏನೋ 1 ಲಕ್ಷ 3 ಲಕ್ಷ ಸಹಾಯ ಮಾಡ್ತೀರಾ ಅಂತ. ನಾವೊಂದು 20 ಮಾಸ್ಕ್ ಕೊಡಿಸ್ತು. ಆಮೇಲೆ ನಮ್ಮ ಮನೆಗೆ ಯಾರೋ ಫ್ರೀ ಕೊಟ್ಟಿದ್ರು ಸ್ಯಾನಿಟೈಸರ್ ಅಂಗಡಿಗರು, ಅದನ್ನ ಅವ್ರಿಗೆ ಕೊಟ್ಟು ನಮ್ದು
ಮಗಳು ಮದುವೆ ಮಾಡೋದು ಎಲ್ಲ ಲಾಸ್ ಆಯ್ತು ನಮ್ದೇ ಸರ್ ಅದೇನೋ ಮಗಳು ಮದುವೆ ಮಾಡಿದಕ್ಕೆ ನಮ್ಗೆ ಗೊತ್ತಿಲ್ಲ. ಈಗ ನೀವು ಒಂದ್ 2 ಲಕ್ಷ ಸಹಾಯ ಮಾಡಿದ್ರೆ ಇವ್ರಿಗೆ ಜನಗಳು, ಬಡೋ ಜನಗಳಿಗೆ ನಾವು ಆ ದುಡ್ಡಲ್ಲಿ ಸ್ಯಾನಿಟೈಸರು ಆಮೇಲೆ ಮಾಸ್ಕು ಎಲ್ಲಿಗೆ ತರ್ಬೇಕು ಹೇಳಿ ಸ್ವಾಮಿ? ಒಂದು ವಾಲಿದಾವೆ ಒಂದು 10-20 ಸಾವಿರ ಇಕ್ಕಿ ಎಲ್ಲಿಗೆ ತಂದು ಕೊಡ್ಬೇಕು? 10 ಜನಕ್ಕೆ 10-20 ಸಾವಿರ ಅಲ್ಲ, ಏನಾವು ಸರ್ ನಿಮ್ಮಂತ ಶ್ರೀಮಂತರೇ ಹಂಗ ಅನ್ಬಿಟ್ರೆ? ಶ್ರೀಮಂತರಲ್ಲ, ನಮ್ದು ಬಡವರು ಸರ್. ನಾವು ಅಷ್ಟು ಸುಲಭ ಫೋನ್ ಮಾಡಲ್ಲ. ನಾವು ಎಲ್ಲ ವಿಚಾರಿಸ್ಕೊಂಡು ನೀವ್ ಎಂತವ್ರು, ನಿಮ್ಮ ಫ್ಯಾಮಿಲಿ ಹೆಂಗೆ, ನೀವ್ ಹೆಂಗೆ, ನೀವ್ ಫೈನಾನ್ಸ್ ಎಷ್ಟು ಬಿಟ್ಟಿದ್ದೀರಾ, ತಿಂಗ್ಳಿಗೆ ಎಷ್ಟು ದುಡಿತೀರಾ? ಅಣ್ಣ ಬಂದ್ರಲ್ಲ ಏರಿಕರು ಪೊಲೀಸರು ಬಂದ್ರು. ಇದು ಮಗ ಇದು ಮಾಸ್ಕ್ ಹಾಕ ಗೋವಿಂದ್ ಪೊಲೀಸ್ನವ್ರು ಬಂದ್ರು. ಹಲೋ ಹೇಳಿ ಸ್ವಾಮಿ. ಹೇಳಿ, ಎಲ್ಲಿಗೆ ಬಂದ್ರು ಸರ್? ಇದು ಅದೇ ಕದ 10 ಗಂಟೆ ಮೇಲೆ ಹಾಕ್ಬೇಕಲ್ಲ. ಬಂದ್ರು, ಹಂಗೆ ಹೋಗ್ಬಿಟ್ರು, ನಿಲ್ಲಿಸ್ಲಿಲ್ಲ. ಹೋಗ್ಬಿಟ್ರಾ? ಅಲ್ಲ ಇದೇನು ಹೋಗುತ್ತಾ ಹೆಂಗೆ ಸ್ವಾಮಿ ಇದು ಕೊರೋನಾ? ಅದು ಒಬ್ಬೊಬ್ರಿಗೆ ಒಂದೊಂದು ಬರುತ್ತಲ್ಲ, ಅದು ನೀವು ಸತ್ತೋದ್ರೆ ಅದು ಸತ್ತೋಗುತ್ತೆ. ನಾವು ಅಲ್ಲ ನಿಮಗ್ ಬಂದಿರುತ್ತೆ ಅನ್ಕೊಳ್ರಿ ಕೊರೋನಾ, ಅವಾಗ ನೀವು ಸತ್ತೋದ್ರೆ ಅದು ಸತ್ತೋಗುತ್ತೆ ಸರ್. ಓಯ್ ನೀನ್ ಒಟ್ಟಿಗೆ ಅನ್ನ ತಿಂತೆ ಹೇಳಿ ತಿಂತೆ ನೀನು. ನಾನು ಹೋಗ್ಬಿಟ್ರೆ ಕೊರೋನಾ ಸತ್ತೋಗುತ್ತಾ? ನಿಮ್ಮ ಇದು ಇವ್ರೆ ಯಾವ ಹೇಳಿ ನಿಮ್ದು? ಯಾವ್ದಾದ್ರು ಮಜ್ಜಿಗೆ ಬೇಕಾ ನಿಮ್ಗೆ? ಇಲ್ಲ, ಯಾವ ಊರು? ಯಾರ್ದು? ನಿಮ್ದು? ನಮ್ದು ಬಳ್ಳಾಪುರ. ಅಚ್ಚುಕಟ್ಟಾಗಿ ಮಾತಾಡೋದು ಕಲೀರಿ ಮೊದಲು. ನಾವು ನಿಮ್ಮಂಗೆ ಸಂಸಾರ ಐತೆ, ಮಕ್ಳು ಮರಿ ಇದಾವೆ, ನಾವು ಕಂಡೀಷನ್ನಾಗ ಆರೋಗ್ಯವಾಗಿ ಮನೆಯಾಗಿರ್ಬೇಕು, 10 ಜನ ಕೇಳ್ಬೇಕು ಅಂತ ನಾವಿರೋದು ಕೊರೋನಾದ ಬಗ್ಗೆ. ಎಲ್ಲ ಇರ್ರಿ, ಸಂತೋಷ. ನೀನು ಹೇಳ್ದಂಗೆ ಎಲ್ಲ ಹೋಗಂಗಿದ್ರೆ ಎಷ್ಟು ಜನ ಸಹಾಯಕ್ಕೆ ಬಂದ್ಬಿಡು ಎಷ್ಟೈತಿ ನೀನು? ಅಲ್ಲ ಸರ್, ಖಂಡಿತ ನೀವು ಸತ್ತೋದ್ರೆ ಅದು ಸತ್ತೋಗುತ್ತೆ. ಆಮೇಲೆ ನೀನು ಎಂತೆಂತವರೆಲ್ಲ ಬಂದು ಸಾಯ್ತಾವ್ರೆ, ನೀವು ಸಾಯ್ತಿಲ್ವಲ್ಲ? ಯಾಕೆ? ಏನ್ ನೀವ್ ಇದ್ದೇನ್ ಪ್ರಯತ್ನ? ಇನ್ನೊಂದು 4 ಜನ ಹೆಂಗಸ್ರುಗಳು ಹಾಳು ಮಾಡಕ? ನಾನು ಅಂದ್ರೆ ಎಲ್ಲಿ ಇಷ್ಟ ತನಕ ಮಾತಾಡಿದ್ದು, ಅವರು ಈಗ ಮಾತಾಡಿದ್ರಲ್ಲ ಬೆಳಗ್ಗೆಯಿಂದ ನಿಮ್ ಜೊತೆ ಫೋನಾಗೆ, ಅವರು ನಮ್ ಫ್ರೆಂಡ್, ಬಾಯ್ ಫ್ರೆಂಡ್. ನನಗೆ ಬಾಯ್ ಫ್ರೆಂಡ್ ತಲೆ ನಂತವೇ ಮಾತಾಡ್ದೆ. ನಾನ್ ಗಂಡನ ಜೊತೆ ಮಾತಾಡು ಅಂತ ಹೇಳ್ದೆ ಅವ್ರಿಗೆ. ಮೂಗರ್ದ್ರ ಕೆರ ತಗೊಂಡೋಗಿ 3 ಸಲ ಬಂದು ಹೊಡ್ಬಿಡ್ತೀನಿ. ನೀವು ಕಾಯಿನ ಹಾಕಿ ನಿಮ್ಮಮ್ಮ ಯಾಕೋ ನಮ್ಮ ಮನೆಯವ್ರು ತುಂಬಾ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವತ್ತು. ಸರಿ ಹಾಕಿನಿ ಕಲೆ ಮುಂಡೆ. ಯಾಕೆಂದ್ರೆ ಉಪ್ಸ ನಿಮ್ಗೆ ಕೊರೋನಾ ಗಿರೋನ ಬಂದಿದ್ದ ವೃತ್ತಿಯ ಹಂಗೆಲ್ಲ ಮಾಡ್ಕೊಳಕ್ ಹೋಗ್ಬೇಡ. ಗಂಟ್ಲಗೆ ಅದು ಬಂದು ಇದಾಗ್ಬಿಟ್ಟು ಉಸಿರಾಡ್ದಂಗ ಆಗ್ಬಿಟ್ಟು ಆಮೇಲೆ ಹಿಂಗ ಆಂಬುಲೆನ್ಸ್ ತಗೊಂಡು ಹೋಗ್ಬೇಕಾರೆ ಅನ್ಕೊಂಡು ಹಿಂಗೆ ಮಾತಾಡ್ಕೊಂಡು ಹೊರಗೆ ಹೋಗ್ಬಿಟ್ರು ನೀನು. ಇಡೀ ನಿನ್ನ ಹತ್ರ ಕೆಟ್ಟ ಹಾಳಾಗಿ ಹೋಗ್ತಾವ್ರಲ್ಲ ಜನಗಳು, ಅವ್ರು ಬದುಕಕ್ ದಾರಿ ಆಗ್ತೈತಿ. ನಿನ್ನಂತವ್ರು ಮೊದ್ಲು ಹೊರಗೆ ಹೋಗ್ಬೇಕು, ಕೊರೋನಾ ಬಂದು ನೀನು ಮೊದ್ಲು ಸತ್ತೋಗ್ಬೇಕು. ಜನಗಳಿಗೆ ಹೋಗ್ರಿ, ನಿಮ್ ಗಂಡ ಹೆಂಡತಿ ಮಕ್ಳು ಸಂಸಾರ ಚೆನ್ನಾಗಿರ್ರಿ, ನೀವು ಚೆನ್ನಾಗಿರ್ ಹೋಗ್ರಿ, ನಮ್ ದುಡಿಮೆ ಏನೋ ಕಷ್ಟನ ಸುಖನ ಅನುಭವಿಸ್ತೀನಿ ಅಂತೀವಿ, ನೀವ್ಯಾಕೆ ನನ್ನಿಂದ ಹಾಳಾಗಿ ಹೋಗ್ತೀರಿ ಅಂತ ಬುದ್ಧಿ ಹೇಳಿ ಕಳ್ಸಲ್ಲ. ಚಾಲಿ ಮಗನೇ, ನೀನ್ ಮತ್ತೆ ಗೊಲ್ರ ಮುಂತಕ್ ಹೋಗೋದು, ಅಲ್ಲಿ ಟಿಪ್ಪು ರತ್ನ ಮುಂತಕ್ ಹೋಗೋದು. ನಿಮ್ಮ ಅಮ್ಮ ನೀನೇನ್ ಬಂದು ನನ್ನ ದೀಪನು ಚಾಪೆ ಹಿಡ್ಕೊಂಬಂದು ನಾನು ಹೋಗಿರತಕ್ಕಲ್ಲ ಬರ್ತಿದ್ದಲ್ಲ. ಹಂಗ ನೀನ್ ಹೋಗಿದ್ದಕ್ಕೆಲ್ಲ ದೀಪನು ಚಾಪೆ ಹಿಡ್ಕೊಂಡು ಹೋಗ್ತೀಯಾ? ನಿಮ್ಮ ಅಮ್ಮ ಕಿತ್ತೋದ್ ಮುಂದೆ ಈಗ ಬಂದ್ರೆ ಕಾಯ್ದೆ ವಾಶ್ ಮಾಡ್ಕೊಳ್ಳಿ ಕಿತ್ತೋದ್ ನೋಡಿ. ಲೇ ನಿನಗ್ ಬದತ್ ನೋಡ್ಲ, ಇವತ್ತು ಸಾಯಂಕಾಲ ಇಲ್ಲಿ ಬೆಳಿಗ್ಗೆ ಬದತ್ ನೋಡ್ಲಾ. ಧರ್ಮಸ್ಥಳ ಮಂಜುನಾಥ ಸ್ವಾಮಿ, ನಮ್ಮ ಮನೆಯದು ಕದ್ರೆನಾಥ ಸ್ವಾಮಿ ಐತೆ. ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದಾರೆ, ರಾಂಗ್ ನಂಬರು. ಹಲೋ, ಎಲ್ಲಿದ್ದೀರಾ ಅಂದ್ರೆ? ವ್ಯಾಪ್ತಿ ಪ್ರದೇಶದಿಂದ ದೂರ ಇದೆ, ಇದು ಈ ಸಮಯದಲ್ಲಿ ಲಭ್ಯ ಇಲ್ಲ. ಅಲ್ಲ, ನಿನ್ಗೆ ಎಂತೆಂತರ ಸತ್ತೋದ್ರು, ನಿನ್ಗೆ ಏನು ಆಗ್ಲಿಲ್ವ? ರೊಕ್ಕ ಆಗಿಕ್ಕೋ ಏನು ಹೊಡಿಲಿಲ್ವ ನಿನ್ಗೆ? ನಿಮ್ಮ ಕಾಯ್ ಕೊಡಿಲ್ಲ ನೋಡಿ. ಹಲೋ, ಕಾಯ್ ನಾಯ್. ಅಲ್ಲ ಅಂದ್ರೆ ನೀನ್ ಮತ್ತೆ ನಮ್ಮ ಮನೆ ಹತ್ರ ಏನಕ್ ಬರ್ತಿಲ್ಲ? ನಾನು ಹೆಂಡತಿ ಅನ್ನೋದು ಮರ್ತ್ಬಿಟ್ಟಿದ್ಯಾ? ನಿಮ್ಮನ್ನ ಯಾರು ಕರೀಲಾಗುದಲ್ವಲ್ಲ? ಯಾಕೆ? ಸಿಗಂದೂರಿಗೆ ಕರ್ಕೊಂಡು ಹೋಗ್ಬೇಕಾರೆ, ಮೈಸೂರಿಗೆ ಕರ್ಕೊಂಡು ಹೋಗ್ಬೇಕಾರೆ, ಧರ್ಮಸ್ಥಳ ಕರ್ಕೊಂಡು ಹೋಗ್ಬೇಕಾರೆ, ನನ್ ಚನ್ನಪಟ್ಟಣಕ್ಕೆಲ್ಲ ಕರ್ಕೊಂಡು ಹೋಗ್ಬೇಕಾರೆ ಅವಾಗ ಗೊತ್ತಿರ್ಲಿಲ್ವ ನೀನ್ ಯಾರು ಅಂತ ಬಂದಿದ್ದೆ ಜೊತೆಗೆ? ನಿಮ್ಮ ಅಮ್ಮನೆ ಟೂರ್ ಹಾಳು ಮಾಡಿದ್ದು ನೀನು ನನ್ ಬಾಳ್ ಹಾಳು ಮಾಡಿರೋದು ಕಣಯ್ಯ, ನಾನಲ್ಲ ನಿನ್ ಬಾಳ್ ಹಾಳು ಮಾಡಿರೋದು. ನನ್ನ ಹತ್ರ ಪೆಟ್ರೋಲಿಗೆ ಕಾಸು ಕೊಡ್ತಿಲ್ಲ, ನಿನ್ನ ಹೆಂಡತಿ ಕಾಸು ಕೊಡ್ತಿಲ್ಲ ಅಂತ ಪೆಟ್ರೋಲ್ಗೆ ಅದಕ್ಕೆ ಎಲ್ಲ ಕಾಸು ಇಸ್ಕೊಂಡು ಹೋಗ್ಬೇಕಾರೆ ಏನ್ ಮಾಡ್ತಿದ್ದೆ? ಅವಾಗೆಲ್ಲ ಬುದ್ಧಿ ನಿಂದು?
ಅಯ್ಯಪ್ಪ ನಿಮ್ಮ ಒಂದೊಂದೂರು ಹಾಳು ಮಾಡಿದೆಯಲ್ಲ ಚಾಲಿ ಆ ನನ್ ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಬಟ್ಟೆ ತಗೊಂಡ್ ಬಂದು ನನ್ನ ಮನೆಗೆ ಬಂದಲ್ಲ, ನನ್ನ ದುಡ್ಡ ನೀನ್ ಧರ್ಮಸ್ಥಳಕ್ಕೆ ಕರ್ಕೊಂಡೋಗಿ ಎಲ್ಲ ಪೂಜೆ ಮಾಡಿಸ್ಕೊಂಡ್ ಬಂದ್ವಲ್ಲ, ಮನೆಗೆ ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಬಂದು ನಾವು ಗೋವಾಗ ಹೋಗಿದ್ವಲ್ಲ, ಬೀಚಾಗೆಲ್ಲ ಈಜಾಡ್ಕೊಂಡ್ ಬಂದ್ವಲ್ಲ, ಅದೆಲ್ಲ ಮರ್ಸ್ಬಿಟ್ಟ. ಪರಮಾತ್ಮ ಶಿವ ಅಂತ. ಅಯ್ಯ ನೀನ್ ತಾಯಿನಾಯ್ಕೆ ನೀನು ಎಷ್ಟು ಹಾಳು ಮಾಡಿದೆ, ಒಂದೊಂದ್ ಮನೆ ಬಿಟ್ಟಿದೆ ನೀನು. ಎಷ್ಟು ಸಂಸಾರ ತೆಗೆದಿರ್ಬೇಕಲ್ಲ ಚಾಲಿ ನೀನು. ಅಲ್ಲ, ನಾನು ನಿನ್ಗೆ ಎಷ್ಟು ಹೆಲ್ಪ್ ಮಾಡಿದ್ದೀನಿ, ಬಟ್ಟೆ ಕೊಡ್ಸಿದ್ದೀನಿ ಎಷ್ಟೋ ಸರಿ. ನನ್ನ ಹೆಂಡ್ರು ಅಂಡರ್ವೇರ್ ಕೊಡಿಸಿಲ್ಲ ಅಂದ್ರೆ ಡಜನ್ ಗಟ್ಲೆ ಅಂಡರ್ವೇರ್ ನಮ್ಮನೆಗೆ ಇಕ್ಕೊಂಡು ಕಳ್ಸಿದ್ದೀನಿ. ದೇವಸ್ಥಾನಗಳಿಗೆ ಹೋದಾಗ ನಿನ್ನ ಮನೆಗೆ ತಗೊಂಡೋಗಿ ಪ್ರಸಾದಕ್ಕೆ ದುಡ್ಡು ನಾನು ಕೊಟ್ಟಿದ್ದೀನಿ. ಇವತ್ತು ನನ್ನ ನಡು ನೀರಾಗಿ ನಿಲ್ಸಿ ಹೋಗಿದ್ದಿಲ್ಲ, ಇವತ್ತು ನೀನು ಉದ್ಧಾರ ಆಗ್ತೀಯ, ನಿಮ್ಮ ಮನೆ ಹಾಳಾಗಿ ಹೋಗ್ತೈತೆ, ನೀನು ಹಂಗೆ ಸರ್ವನಾಶ ಆಗೋಗ್ತೀಯ. ಹೆಂಗ ಇದನ್ನ ಮಗ ಇವ್ರು ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟು ತಾಯಿ ಎಷ್ಟು ಇವಳು ತಗೊಂಡ್ ನಮ್ಮ ಅಮ್ಮ ಮಾತಾಡೋದು. ಹಲೋ ಹಲೋ ಹಲೋ, ಯಾಕಪ್ಪ ಬೈತಿ ನೀನು? ನನ್ನ ಮಗನ ಯಾಕೆ ಬೈತಿ? ನನ್ನ ಮಗನ ನನ್ನ ಮಗಳ ಯಾರ ಮಗ? ನನ್ನ ಮಗಳಲ್ವ ಅಮ್ಮ, ನನ್ನ ಮಗಳು ನಿಮ್ ಮಗಳಿಗೆ ನಾ ಇದಕ್ಕ ನಿಮ್ಮ ಎಕಟ ಬುದ್ಧಿ ಹೇಳಮ್ಮ ಅವ್ರಿಗೆ. ನೀನ್ ಯಾವ ಸಿಕ್ಕಂದೂರ್ಗ್ ಹೋಯ್ತಿವಿ, ಯಾವ ಧರ್ಮಸ್ಥಳಕ್ಕೆ ಹೋಯ್ತಿವಿ. ನಮ್ಗೆ ಇಲ್ಲಿ ಇದು ಮೂರ್ ವರ್ಷ ಕುಂತೈತಿ ನಮ್ಗೇನ. ಅಲ್ಲ, ನೀನು ಎಷ್ಟು ಜನ ಕೊಟ್ಟಿದ್ದಿ ಹೇಳಿ ನೀನು? ಯಾಕೆ ಒಬ್ಬನ ಕೊಟ್ಟಿದ್ದಿ? ಯಾಕೆ ನನ್ನ ಮಗಳು ಚಿಕ್ಕಂದೂರ್ಗೆ ಹೋಗಿ ನಾನು ಒಳಿಗೆ ಎಲ್ಲ ಕಳಿಸಿದ್ರಲ್ಲ ನಿನ್ನ ಬಟ್ಟೆದು ದುಡ್ಡು ತಗೊಂಡು, ನಿಂಗೇನು ಬಂದದೆ? ನನ್ನ ಮಗಳದು ಅಲ್ಲ, ನನ್ನ ಮಗಳದ ಅಲ್ಲ. ಹೇಳ್ತಿಂತಮ್ಮ ನೀನು. ಅಯ್ಯೋ, ನೀನು ತಿಂತೀಯಲ್ಲ, ಕೊಡೋ ಅಲ್ಲಿಗೆ ಕೊಟ್ಟವ್ರ ಕೇಳಿ ಕೇಳಿ ಅಂದ್ರೆ ಅವ್ರ ಮಗ ನೋಡಿ ಮಗಳಿಗೆಲ್ಲ ತಿನ್ಸಿದ್ದೀನಿ, ನಿನ್ನ ಎಂಟ್ರಿಗೆಲ್ಲ ನಿನ್ನೆಲ್ಲ ಅವ್ರ ಮಗ ನೋಡಿದ್ರೆ ಕೇಳು. ರಕ್ತ ಉಯ್ಯ ಹೋಗು. ನನ್ನ ಮಗಳನ್ನ ಹಂಗ್ ಬೈದೆ ನೀನು? ಮಗಳಿಗೆ ಅಂಡರ್ವೇರ್ ಎಲ್ಲ ಕೊಡ್ಸಿಲ್ವಾ? ಅವ್ರು ನೋಡೇ ಇಲ್ಲ ಕಣ್ರಿ ನಾನು. ನಾನೇ ನೋಡಿದ್ದೀನಿ. ನೀನ್ ಒಬ್ರು ಕೊಟ್ಟಿದ್ದೆ ನೀನು? ನೀನು ಒಬ್ಬನ ಕೊಟ್ಟಿದ್ದೀನಿ, 1000 ಜನ ಕೊಟ್ಟಿದ್ದ ಅಂತು ಮಾತ್ರ ಕೊಟ್ಟಿದ್ದ ನನ್ನ ಮಗನೇ ಹೋಗತ್ತ. ಅಲ್ಲ, ನೀನ್ ಅಪ್ಪ ಅಮ್ಮ ಕೊಟ್ಟಿದ್ದೆ ನೀನು? ಏನು ಅಂದ್ರೆ ಹೇಳಿ ಅಂದ್ರೆ ಅಮ್ಮನ್ನ ಅದ ನಾನು ಅವ್ರು ನೋಡೇ ಇಲ್ಲ. ಇಲ್ಲ ಹುಡುಗಿ ಮಾತಾಡ ನೋಡಿ, ಅವ್ರೆಲ್ಲ ಒಂದೇ ಗುಂಪೇನ ಇವ್ರದು. ಅಂದ್ರೆ ಏನ್ ಮಾಡ್ತಿದ್ದೀರಾ ಅಂದ್ರೆ ಉಂಟಾ ಇದ್ದೀನಿ. ನಮ್ಮ ಅಮ್ಮ ನಿನ್ ಮ್ಯಾಲ ಬೇಜಾರ್ ಮಾಡ್ಕೊಂಡ್ಬಿಟ್ಟಿದೆ ಅಂದ್ರೆ ತುಂಬಾ. ನೀವು ಅನ್ನ ತಿನ್ನಲ್ವ ತಾಯಿಗೆ? ನೀವು ಅನ್ನ ತಿನ್ನಲ್ವ ನೀವು? ನಾನ್ ಹೇಳು, ನನ್ ಮ್ಯಾಲ ನಿನ್ ಪ್ರೀತಿ ಇಲ್ವಾ? ಅಲ್ಲ, ನನ್ ಮ್ಯಾಲ ನಾನ್ ಕೇಳು ಅಮ್ಮ, ನನ್ನ ಮಗಳು ಲವ್ ಮಾಡ್ತೀಯಲ್ವ ಅಂತ ಕೇಳು. ಹಲೋ ಹಲೋ, ನೀವೆಲ್ಲ ಎಲ್ಲಿ ಎಲ್ಲಿ ಯಾವ ಕಡೆಯಿಂದ ಬಂದು ಸೇರ್ಕೊಂಡಿದ್ರಿ? ಯಾವ ಎಲ್ಲಿ ಎಷ್ಟು ಹಾಳು ಮಾಡಿ ಬಂದ್ರಿ ಸೇರ್ಕೊಂಡಿದ್ರಿ? ಈಗ ನೀನ್ ನನ್ ಲವ್ ಮಾಡ್ತೀಯೋ ಇಲ್ವ ಹೇಳು? ನೀವಿರೋ ಮನೆ ಹಂಗೆ ಬಿದ್ದು ಹಂಗೆ ಒಂದೇ ಸಲ ಎಲ್ಲ ನೀವು ಹೊರಗೋಳ. ನಿಮ್ಮ ಅಮ್ಮ ನಿಮ್ ನೋಡಿಲ್ಲ ನಾನು. ನೋಡಿಲ್ಲ. ಧರ್ಮಸ್ಥಳಕ್ಕೆ ಹೋಗ್ಬೇಕಾರೆ ನನ್ನ ಹತ್ರ ಫೋಟೋ ಐತೆ. ಆ ಲಕ್ಷ್ಮೀನ್ ಮಡಿಕೊಂಡು ಅವಳ ಹತ್ರ ದೋಚ್ಕೊಂಡ್ ಬಂದಿದ್ದಾಯ್ತು. ಈಗ ನನ್ನ ಹತ್ರ ಇಸ್ಕೊಂಡು ದೋಚ್ಕೊಂಡು ಹೋಗಿದ್ಯಾ? ಈಗ ಇನ್ನೇ ಅವಳು ನೋಡ್ಕೊಂಡಿದ್ಯಾ? ನೀವು ಅಮ್ಮನ್ನ ಇನ್ಯಾರ ನೋಡ್ಕೊಂಡು ಈಗ ನಮ್ಮ ಮನೆಗೆ ಬರೋದು ಬಿಟ್ಟಿದ್ಯಾ? ನನ್ನ ಹತ್ರ ದೋಚ್ಕೊಂಡಿದ್ದು ಆಗೋಯ್ತಾ? ಯಾವ ಊರು ನಿಮ್ದು? ಯಾವ ಊರು? ಬಾ ತೋರಿಸ್ತೀನಿ. ನಮ್ಮ ಅಮ್ಮನ್ ಕೈಗೆ ಸಿಗು, ನೋಡಿ ಏನ್ ಮಾಡ್ತಾಳೆ ಅಂತ. ಯಾವ್ದ ಬಸವಲಾರಿಗೆ ನುಯ್ ತುಂಬ ಬಂದ್ಬಿಡ್ತೀನಿ. ನಿಮ್ಮಮ್ಮ ಆದ್ರೇನು ಲೇ ಗೊಜಗ್ ನನ್ನ ಮಗನೇ, ಗೊಜ್ಗ ಜೇಬಾಗ 10 ರೂಪಾಯಿ ತಂದು ನೋಡ್ಕೊಳ್ಳೋ. ಬತ್ತೀಯ ನನ್ನ ಹತ್ರ ಭಿಕ್ಷೆ ಬೇಡಕ್ ನನ್ನ ಮನೆ ಬಾಕ್ಲಿಗೆ? ನನ್ನ ಹೆಂಡ್ರು ಕಾಸು ಕೊಟ್ಟಿಲ್ಲ, ಪೆಟ್ರೋಲಿಗೆ ಕಾಸು ಕೊಟ್ಟಿಲ್ಲ ಅಂತ. ಸಂಸಾರ ಎಲ್ಲ ತೆಗೆದು ಬಿಡ್ತೀರಾ ನೀವು? ತಗೊಳಮ್ಮ, ಮಾತಾಡೋಣ ಸರಿ ಬೈಯಮ್ಮ. ಹಲೋ, ಈಗ ಬತ್ತಿಯ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲೋ? ಗುಂಜಿ ಕೊಡೋವು. ನಾನು ಗುಂಜಿ ಕೊಡು. ಏಯ್ ಲೋಪರ್ ಮಗನೇ, ಬಾರೋ. ಇವತ್ತು ನಾನು ಭಾಳ ಹಾಳು ಮಾಡ್ಬಿಟ್ಟಿದ್ಯಲ್ಲೋ. ಇವತ್ತು ನಾನು ತಿನ್ನಕ್ಕೆ ಅನ್ನ ಇಲ್ದೇನೋ ಸಾಯ್ತಾ ಇದ್ದೀನಿ. ಬಾರೋ ಮಂತಕ್ಕೆ. ಯಾರು ಕೊಡ್ತಾರೆ ನಿಮ್ಮನ್ನ?
ಆ ಇಕ್ಕಿ ಸಾಯಕ್ ಬಿಡ್ತಾರೆ ಅವ್ರವ್ರ ಮನೆ ಗಂಡ್ಸತ್ತಿರೋರ್ ನೋಡ್ಕೊಂಡು ಅವ್ರ ಮನೆಗೆಲ್ಲ ದುಡ್ಡು ಪಡ್ಡು ದೋಚ್ಕೊಂಡು ಮೋಸ ಮಾಡ್ಕೊಂಡು ಅವ್ರವ್ರ ಬಡ್ಡಿ ಕೊಟ್ಕೊಂಡು ಓಡಾಡ್ದಂಗೆಲ್ಲ ಕಣೋ ಕಷ್ಟಪಟ್ಟು ದುಡಿಯೋ ಮಗನೇ ಮಗನೇ ಅವ್ರವ್ರು ದೋಚ್ಕೊಂಡ್ ತಿಂದಂಗಲ್ಲ ಕಣೋ. ಹಲೋ ತುಂಬಾ ಒಳ್ಳೇನು ಹೇಳ್ಕೊಟ್ಟು ತಗೊಂಡ್ಬಿಟ್ಟು ಯಾರಾಗ್ಲ ಮನೆ ಮಾಡ್ಕೊಡ್ತೀನಿ ಅಂದ್ರೆ ಮನೇನು ನಿಂತು ಅವ್ರು ತಗರಾಲ್ ಮಾಡಿ ಈಗ ಅಟಿಗೆಟಾಗಿ ನೀರ್ ಮುಟ್ಟು ಹೋಗೋಣ ಕೆರೆಟಾಗಿ ಅಥವಾ ಆಮೇಲೆ ಮಾಡ್ತೀರಾ? ನೀನ್ ಹೇಳ್ದಂಗ ನಾನ್ ಫೋನ್ ಮಾಡಕ್ ನಾನು ನಿಮ್ಮ ಮನೆ ಆಡಲ್ವಲ್ಲೇ ತೊಳ್ಕಣ ಕೈ ಇಲ್ದಂಗ್ ಮಾಡ್ಬಿಡ್ತೀನಿ. ಪರಸ್ತ್ರೀಯರೇನು ಫೋನ್ ಮಾಡ್ತಾ ಇಲ್ವಾ? ಅವ್ರ ಗೊಲ್ರಿಟ್ಟೆ ಅಮ್ಮನ ಕೈಲಿ ಹೇಳಿದ್ರು ಮಗನ ದೊಡ್ಡ ಸ್ಕೋಪ್ ತಗಂತೆ ನನ್ನ ಮುಂದೆ ನೀನು. ನಮ್ಗೆ ಹೊಟ್ಟೆ ಉರಿಯಲ್ವಾ? ಅಯ್ಯೋ ಯಾ ಡಾಕ್ಟರ್ ತಕ ಹೋಗಿಲ್ಲ, ಎಲ್ಲೂ ಚೆಕ್ ಮಾಡಿಸಿಲ್ವಲ್ಲ ಇವ್ ಅಮ್ಮನ್ನ ಅದೇ ಸತ್ತ ಹೋಗ್ತಾರೆ ಅಂತ ಈಗಲೇ ಅದ್ರಸ್ತಾವಲ್ಲ ಅಂತ ಕುಡುಕ್ ನನ್ ಮಕ್ಳು ಇವ್ರು. ನಾವೇ ಕುಡುಕ್ ನನ್ ಮಕ್ಳ್ರಲ್ಲ ಕಣ ನಾವು ಚೆಲ್ಬಣ ಗ್ಯಾಸ್ಟ್ರಿಕ್ ಈಗ ನಮ್ಮರು ಇದು ಫೋನ್ ಮಾಡಿದ್ರು ನಮ್ಮ ಬಾಮೈದ ಅದಕ್ ಮಾಡ್ದ ಸ್ವಾಮಿ ಬೇಜಾರ್ ಮಾಡ್ಕೋಬೇಡಿ. ಅಲ್ಲಪ್ಪ ಹೇಳು ಯಾಕೆ ನಿನ್ನೆ ಫೋನ್ ಮಾಡಿದ್ರೆ ರಾತ್ರಿ ನಾನು ಹಲೋ ಹಲೋ ನೀನು ನನ್ನ ಹತ್ರ ತರ್ಲೆ ಅವನು ಇವನ್ ನಮಸ್ಕಾರ ಸುಮ್ನೆ ನಮಸ್ಕಾರ ಪಮಸ್ಕಾರ ಅಂದ್ರೆ ಹೇಳಕ್ ನಾಲ್ಕನೇ ಇಲ್ದಾಗ ಮಾಡ್ಬಿಡ್ತೀನಿ ನಿನ್ಗೆ. ಏನಕ್ಕೆ ಮಾತಾಡ್ತಾ ಇರೋದು ನಾವು? ಆಯ್ತು ಸ್ವಾಮಿ, ಯಾರೋ ನಮ್ಮ ಹುಡುಗರು ಫೋನ್ ಮಾಡಿದ್ರು. ಅಲ್ಲ ಇದು ಗಾಡಿಗೆ ಹೋದ್ರು ದೊಡ್ಡ VVIP ನೀನು. ಬಿ ಎನ್ ಅಂತ ಏನೋ ಬಿ ಎನ್ ಅಂದ್ರೆ ಬಿ ಅಂದ್ರೆ ಬಳ್ಳಾಪುರ, ಎನ್ ಅಂದ್ರೆ ನಕ್ತಿಯಪ್ಪ ಅಂತ. ಮುಚ್ಚ ಬಾಯ್ ಲೈ. ಮಳೆ ಬಂದ್ರೆ 4 ತಾಸು ಸೋರ್ತೈತೆ, ಬಕೆಟ್ ಇಟ್ಕೊಂಡು ಓಡಾಡ್ತೀಯ, ನಮಸ್ಕಾರ ಅಂತೆ ನಮಸ್ಕಾರ. ನೀನ್ ಏನೇನ್ ಮಾಡ್ತೀಯ ಏನೇನ್ ಬಿಡ್ತೀಯ ನಾನು ಇಲ್ಲಿಂದನೇ ಕೂತ್ಕೊಂಡು ನೋಡ್ತೀನಿ. ಅವ್ರಿಗೆ 500,000 ಕೊಡೋದು, ಗಾಡಿಗಳು ಇಸ್ಕೊಳೋದು, ಬರೀ ವ್ಯವಹಾರ ಮಾಡ್ಕೊಂಡಿಂದ ಕಳ್ತನ ವ್ಯವಹಾರ ಮಾಡ್ಕೊಂಡು ಮಗನ ದೊಡ್ಡ ಸ್ಕೋಪ್ ತಗಂತೆ ನನ್ನ ಮುಂದೆ ನೀನು. ನನ್ನ ಮಗನ್ ತಗ ಬೆಳಗ್ಗೆ ಕೇಳ್ಬೇಕು ಏನು? ಆಯ್ತು ಸ್ವಾಮಿ, ಆಯ್ತು ಬಿಡಿ. ಆಯ್ತಾ ಸ್ವಾಮಿ ಆಯ್ನಾ ಇಡಂದ್ರ ನಿನ್ಗೆ ಇಕ್ಕಕ್ಕಲ್ಲ ಫೋನ್ ಮಾಡಿರೋದು ನಾನು. ಬೇಕು ನನ್ನ ಮಗನೇ. ನಾನು ನಿನ್ ಕಷ್ಟ ಏನಾಯ್ತು ಅಂತ ಕೇಳಕ್ಕೆ ಗೋಲ್ಡ್ ಆಯ್ತು ಅಂತ ಕೇಳೋಣ. ನಾನು ಕಷ್ಟ ಏನೂ ಆಗಿಲ್ಲ ಸ್ವಾಮಿ, ಕರೆಕ್ಟ್ ಆಗಿದ್ದೀನಿ ಕಂದ. ನೋಡು ಈಗ ಪೂಜೆ ಮಾಡಿದ್ನಲ್ಲ, ನಿನ್ಗೇನು ನಿಮ್ಮ ಮನೆಗೆಲ್ಲ ಒಳಿತು ಆಗೈತಾ? ನಿಮ್ಮ ಮನೆಯವ್ರೇನು ಕೂಗಾಡ್ತಾ ಇಲ್ವಾ? ಆಮೇಲೆ ಪರಸ್ತ್ರೀಯರೇನು ಫೋನ್ ಮಾಡ್ತಾ ಇಲ್ವಾ? ಅವ್ರ ಗೊಲ್ರಿಟ್ಟೆ ಅಮ್ಮನ ಕೈಲಿ ಹೇಳಿದ್ರು ಯಾರು ಏನ್ ಸ್ವಾಮಿ? ಪರಸ್ತ್ರೀಯರು ಯಾರು ಫೋನ್ ಮಾಡ್ತಾ ಇಲ್ವಾ? ಅದೇ ಇಲ್ಲಿ ಫೋನ್ ಆಗಿದ್ವಿ ಹಂಗಂತ ಅಂದ್ರಲ್ಲ, ಅದು ಹೋಗಿ ಹುಡುಗರು ಗೊಲ್ರಿಟ್ಟೆ ಅಮ್ಮನ ಕೈಲಿ ಹೇಳವ್ರೆ. ಏನಂತ? ಅದೇ ಹಿಂಗೆ ನಮ್ಮ ಗೊಲ್ರಿಟ್ಟೆ ಬಿಟ್ಟು ಏನು ಇಲ್ಲ ಈಗೇನು ಇಲ್ಲ ಅಂತ ಅಂದ್ರಲ್ಲ. ಗೊಲ್ರಟ್ಟಿ ಗೊಲ್ರಿಟ್ಟೆ ಅಮ್ಮನ್ ಬಿಟ್ಟು ಏನು ಇಲ್ಲ ಅಂತ ಅಂದ್ರಲ್ಲ ನೀವು ನಮ್ಮ ಅಜ್ಜರ ಕೈಲಿ. ಅದನ್ನ ಹುಡುಗರು ಕೇಳಿಸ್ಕೊಂಡು ಹೋಗಿ ಹಂಗೆ ಹೇಳಿದ್ರು. ನಮ್ಮ ಮನೆ ಗಲಾಟೆ ಮಾಡ್ಕೊಂತಿದ್ವಲ್ಲ, ಹಂಗಾಗಿ ಹೇಳಿ ಒಂದ್ ಸ್ವಲ್ಪ ಗಲಾಟೆ ಆಗ್ತಾನೆ ಅಷ್ಟೇ. ನೀನು ಅದು ಸರಿ, ಈಗ ಗೊಲ್ರಟ್ಟಿ ಅಮ್ಮಂತಕ್ಕೆ ಯಾಕೆ ಹೋಗ್ಬೇಕಾಗಿತ್ತು? ಗ್ರಹಣ ಅಲ್ವಾ? ಇಲ್ಲ ಸ್ವಾಮಿ, ಏನೋ ಇದು ನಮ್ಮ ಹೊಲ ಪಕ್ಕನೇ ಅಲ್ರ, ನಮ್ದು ಅವ್ರದೆಲ್ಲ ಹೊಲ ಕೂಡಿದ್ಬೋದ. ಇದು ಗ್ರಹಣ ದಿವಸ ಹೋಗಿದ್ದ? ಇಲ್ಲ, ಅದಕ್ಕಿಂತ ಮುಂಚೆ 3-4 ದಿನ ಮುಂಚೆ ಹೋಗಿದ್ದ. ನನ್ಗೇನು ಗೊತ್ತಾಗಲ್ಲ ಅನ್ಕಂತೀನ. ನೀನ್ ಎಲ್ಲೋದ್ರೆ ಎಲ್ಲಿ ಬಂದ್ರೆ ಅಲ್ಲ, ನೀವು ಹಂಗೆಲ್ಲ ಹೇಳ್ಬಾರ್ದು ಅಂತ ಅಷ್ಟೇ ಸ್ವಾಮಿ, ಇನ್ನೇನಿಲ್ಲ. ಪಾಠ ಹೇಳ್ತೀನೋ? ಇಲ್ಲ, ನೀನು ಬೆಳಗ್ಗೆ ಇವನಿಗೆ ಫೋನ್ ಮಾಡಿ ಬಯಸ್ಕೊಳ್ಳೋದು. ಈಗ ಆಯ್ತು ಬಿಡಿ ಸ್ವಾಮಿ, ಆಯ್ತು. ಒಂದು ಯಾಗ ಮಾಡಿದೀನಿ. ಅಲೋ, ನಿನ್ ಹೆಸರು ಮೇಲೆ ಒಂದು ಯಾಗ ಮಾಡಿದೀನಿ. ಆ ಯಾಗದಿಂದ ನಿಂಗೆ ತುಂಬಾ ಒಳ್ಳೇದಾಗುತ್ತೆ.
ಇನ್ನು 3 ದಿವಸದಲ್ಲಿ ಓ ಇನ್ನು 3 ದಿವಸದಲ್ಲಿ ಹಾ ನಿನಗೆ ಒಂದು ಶುಭ ಸಮಾಚಾರ ಬರುತ್ತೆ. ನಿನ್ನ ಮಗಳಿಗೆ ಒಂದು ಒಳ್ಳೆ ಕಡೆ ಗಂಡು ಬರುತ್ತೆ. ಹಾ ಅದನ್ನ ಒಪ್ಕೊಂಡು ಮಾಡ್ಕೊಳ್ರಿ. ಹಾ ಒಳ್ಳೆ ಮನೆತನ. ಬಂದ್ರೆ ಇದು ನೀನೇ ಮದುವೆ ಆಗುವಂತ ಅಂತಿದ್ದು ನಮ್ಮ ಮನೆಗೆ. ನಮ್ಮ ಮಗ ನೀನೇ ಚೆನ್ನಾಗ್ ಕಾಣ್ತೀವಿ, ಮದುವೆ ಆಗೋಣ, ನನ್ಗೆ ನಾನು ಇನ್ನು ಓದ್ಬೇಕು ಅಂತ. ನೀನ್ ಹೆಣ್ಣ ಮದುವೆ ಆಗಕ್ಕೆ? ನಿನ್ ಮಗಳೇ ಹೆಣ್ಣು. ನಾನು ಹೇಳಿದ್ರೆ ಗಂಡು ಕಳಿಸ್ಕೊಡ್ತೀನಿ. ನನ್ನೇ ಮದುವೆ ಆಗ, ಸುಮ್ನೆ ಯಾಕೆ ಅವ್ರಿಗೂ ಗಂಡು ಕರೆಸ್ತೀರಾ? ನಾನು ಈಗಲೇ ಮದುವೆ ಆಗಲ್ಲ ಅಂತ ಅಂತಿತ್ತು. ಅಲ್ಲ ಕಣೋ, ಇನ್ನ ಬೇಕಾದ್ರೆ ಟೈಮ್ ತಗೊಳ್ರಿ. ಅದು ಒಳ್ಳೆ ಮನೆತನ. ಹುಡುಗ ತುಂಬಾ ಒಳ್ಳೇನು. ನೀವು ಹೇಳ್ಕೊಟ್ಟು ತೊಗೊಂಡ್ಬಿಟ್ಟು ಯಾರಾಗ್ಲ ಮನೆ ಮಾಡ್ಕೊಡ್ತೀನಿ ಅಂತ ಮನೇನು ನಿಂತು ಅವ್ರು ತಗರಾಲ್ ಮಾಡಿ ಎಲ್ಲ ತಾಯಿನ ನನಗೇನ್ ಬೇಕಾಯ್ತು ಬೆಳಿಗ್ಗೆ. ಏನೋ ಕಂದ, ಟೀ ಕೊಡು ಬಿಸಿ. ಕಂದ ಏನ್ ಕಂದ? ಅಲ್ಲ ಏನ್ ಸ್ವಾಮಿ? ನಾನು ಹೇಳ್ತಿರೋದು ಏನ್ ಗೊತ್ತೇನೋ, ಕೊಟ್ಟಿದ್ನಲ್ಲ ಅವರು. ಹಲೋ ಸ್ವಾಮಿ. ಹಲೋ ಸ್ವಾಮಿಗಳೇ. ಏನಪ್ಪ ಅದು? ಯಾರ ಹತ್ರ ಏನೋ ಮಾತಾಡ್ತಿದ್ಯಾ ಕೆಟ್ಟ ಪದದಿಂದ? ನಮ್ಮ ಅಣ್ಣರ ಹತ್ರ ಮಾತಾಡ್ತಾ ಇದ್ದೀನಿ ಸ್ವಾಮಿಗಳೇ. ಹೌದಾ? ಎಲ್ಲಿದ್ಯಪ್ಪ? ಇಲ್ಲಿ ಕೆರೆ ಕಡೆಗೆ, ಕೆರೆಗೆ ಲಕ್ಷ್ಮೀಗೌಡ ಅಂತ ಬಂದಿದ್ವಿ. ಎಲ್ಲ ಸಂಚಾರ ಮಾಡ್ತಾ ಇರಂಗಿದ್ಯಾ? ಎಲ್ಲ ಶಬ್ದ, ವಾಹನಗಳ ಶಬ್ದ. ಕೆರೆ ಮೇಲೆ ಗಾಡಿಗಳು ಅಂತವೆ. ಇದು ತೋಪಿ ಗುಂಡಿ ಕೆಳಗಡೆ ಕುಂತಿದ್ವಿ ಇಬ್ರು ಲೆಟರ್ ಮಾಡ್ಕೊಂಡು. ಹೌದಾ? ನಿನ್ನ ಒಂದು ಕಷ್ಟದಲ್ಲಿ, ನಿನ್ನ ವಿಚಾರದಲ್ಲಿ ನೀನು ಮಾತಾಡಿಕೊಂಡು ನೀನು ಸ್ವಲ್ಪ ಮಾಡಿಕೊಂಡು ಎಲ್ಲ ಏನಾಯ್ತಪ್ಪ? ಏನು ಆಗಿಲ್ಲ ಸ್ವಾಮಿ. ಅಲ್ಲ ನಾನು ಏನಂತ ಹೇಳು? ಅದೇ ಗುಡುಗುಡು ಹೇಳ್ತಾರಲ್ಲ, ಮನೆ ಗೊತ್ತಾಗ್ ಬಂದಾಗ ಹಂಗೆ ಹೇಳ್ದಂಗ ನನಗೇನು ಗೊತ್ತಾಗ್ಲಿಲ್ಲ. ಏನ್ ಈ ತರ ಮಾತಾಡ್ತೀಯ ನೀನು? ನನಗೆ ಏನು ಇಂಥದ್ದು ಅನ್ನೋದು ಗೊತ್ತಾಗ್ಲಿಲ್ಲ. ನನಗೆ ಇಂಥದ್ದು ಅನ್ನೋದು ಏನು ಗೊತ್ತಾಗ್ಲಿಲ್ಲ. ಇಬ್ರು ಹುಡುಗರು ಬದಲ್ಲ ಮನೆ ತಕ್ಕ ಇದು ಹಂಗೆ ಹೇಳ್ಕೊಂಡು ಹಂಗೆ ಹೇಳಿ ಗೊತ್ತಾಗಲ್ಲ. ಹಿಂಗ್ ಮಾತಾಡಿ ಗೊತ್ತಾಗುತ್ತೆ. ಯಾಕಪ್ಪ ಈ ತರ ಮಾತಾಡ್ತೀಯ? ನೀನು ಕೆಟ್ಟದಕ್ಕೆ ಗುರಿ ಆಗ್ಬೇಕು ಅಂತ ಕಾಣ್ತಾ ಇದ್ಯಾ ಕಣ ಚಿನ್ನ. ಕಂದ, ಓ ಕೆಟ್ಟದ್ದು ಮಾಡ್ಬೇಕಲ್ಲ ನಿನ್ಗೆ? ಕೆಟ್ಟದ್ದು ಇನ್ನೇ ಮಾಡ್ತೀರ ಸ್ವಾಮಿ. ಎಲ್ಲ ಮೈಕಾಗ ಹಾಕ್ತಂಗೆ ಎಲ್ಲಾರ ಮೊಬೈಲ್ ಹೋಗೈತೆ. ಇನ್ನೇನ್ ಕೆಟ್ಟ ಮಾಡ್ಬೇಕು? ಏನ್ ಮೈಕಾಗ ಹೋಗಿರೋದು? ಅದೇ ಕಿತ್ತಿರೋ ಇದೆಲ್ಲ ಕಿತ್ತಿರೋದು ಇವೆಲ್ಲ ನಾವು ಹೋಗೈತಿ. ನಾನಲ್ಲ ಕಣೋ, ನಾನಲ್ಲ ಕಣೋ. ಮತ್ತೆ ಯಾಕೆ ಮಾಡಿರೋದು? ನನಗೇನೋ ಗೊತ್ತು, ನೀನೇ ಮಾಡಿರ್ಬೇಕು ಕಣೋ. ನನ್ಗೆ ಅವೆಲ್ಲ ಗೊತ್ತಾಯ್ತು, ನಿಂತ ಮಾತಾಡ್ತಿರ್ಲಿಲ್ಲ. ಅಯ್ಯೋ ಕಂದ, ಓ ಅಂತವೆಲ್ಲ ಯಾರನ್ನ ಮೊಬೈಲ್ಗೆ ವಾರ್ತಾರ ವಾಟ್ಸಾಪ್ಗೆ. ಈಗ ಟಿಕೆಟಾಗಿ ನೀರ್ ಬಿಟ್ಟು ಹೋಗೋಣ ಕೆರೆತಕ್ಕೆ ಅಥವಾ ಆಮೇಲೆ ಮಾಡ್ತೀರಾ? ನೀನ್ ಹೇಳ್ದಂಗ ನಾನ್ ಫೋನ್ ಮಾಡಕ್ ನಾನು ನಿಮ್ಮ ಮನೆ ಆಳಲ್ವಲ್ಲೇ, ತೊಳ್ಕಣ ಕೈ ಇಲ್ದಂಗ್ ಮಾಡ್ಬಿಡ್ತೀನಿ. ನನ್ನ ಶಕ್ತಿ ಬಗ್ಗೆ ಗೊತ್ತೈತಲ್ಲ ನಿನ್ಗೆ. ಸ್ವಾಮಿ ಬರೀ ಮಾತು ಹೆಚ್ಚಿನ ಕೈ ಇಲ್ದಂಗ್ ಮಾಡ್ತೀನಿ, ಇಲ್ದಂಗ್ ಮಾಡ್ತೇನೆ. ಯಾರಿಗೋ ಬೈತಿದ್ಯಾ ಕಂದ? ಯಾರಿಗೋ ಬೈತಿದ್ಯಾ? ಇಲ್ಲಿ ಯಾರೋ ಒಬ್ರು ಹೋದ್ರೆ ಅವ್ರಿಗೆ ಯಾಕೋ ಬೇಜಾರಾಗಿದ್ಯಾ? ಬೇಜಾರಲ್ದ್ರಿ, ಈರುಳ್ಳಿ ಬೆಳ್ಳುಳ್ಳಿ ಕುಯ್ಕೊಂಬತ್ತಾರಲ್ಲ ಅಂತ ಹಂಗೆ ಮೊಬೈಲ್ಗಳಿಗೆಲ್ಲ ನಮ್ದೇ ಇದ್ರೆ ಯಾರು ನಮ್ಮನ್ನ ಮೆಟ್ನಾಗೂ ಇಲ್ಲ ಅವ್ರ. ಸರಸ ಸಲ್ಲಾಪ ಆಡಕ್ಕೆಲ್ಲೂ ಹೋಗ್ಲಿಲ್ವನು? ಆಡಕ್ ಹೋಗಿದ್ವಿ. ಯಾಕೋ? ಅಲ್ಲಲ್ಲ, ಏನ್ ನಾವು ಅಂತ ನನ್ನ ಸರಪದಲ್ಲಿ ನಮ್ ಸುತ್ತ ಹೇಳಿ ಕೇಳ್ಬಿಡಿ. ನಾವ್ ಹೆಂಗೆ ಅನ್ನೋದು, ನಾವ್ ಹೆಂಗೆ ಅನ್ನೋದು ಸುತ್ತ ಹೇಳಿ ಕೇಳಿ ಸುಮ್ಮನೆ ಹೆಂಗೆ ಅನ್ನೋದು. ಕಂದ, ಓ ನನ್ನ ಹತ್ರ ನೀನು ಸುಳ್ಳು ಹೇಳ್ತಾ ಇರೋದು? ಇಲ್ಲ ಸ್ವಾಮಿ, ಯಾರನ್ನ ಕೇಳಿ ನಮ್ ಸುತ್ತ ಹೇಳಿ. ಹಂಗಾರೆ ಪ್ರಚಾರ ಮಾಡ್ಲಾನು ನಿಂದು ಏನಂತ ಎಲ್ಲ ಪ್ರಪಂಚಕ್ಕೆ ಗೊತ್ತಾಗಂಗ್ ಮಾಡ್ಲಾನು? ಮಾಡು, ನಾನು ಎಲ್ಲ ಮಾಡಿರೋದಲ್ದಲ್ಲೇ. ಅಲೋ ಕಂದ. ಅಲ್ಲ ಸ್ವಾಮಿ, ಅಲ್ಲ 7 ಸುತ್ತಳ್ಳಿ ನಿನ್ನಂತ ನಿಲ್ವನು? ಇಲ್ಲ ಸ್ವಾಮಿ, ನನ್ನಂತರ ಯಾರು ಇಲ್ಲ. ಯಾರ್ಯಾರು ಸಂಬಂಧ ಮಾಡಿದವ್ರನ್ನೆಲ್ಲ ಮನೆ ಬಾಗ್ಲು ಕಳಿಸ್ಲ ನನ್ನ ಪೂಜಾ ಶಕ್ತಿಯಿಂದ. ಆಯ್ತು, ರಂಗ್ ನಮ್ ಕಡೆ. ಹಲೋ. ಅಯ್ಯೋ 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 ಮಾತ್ರೆ ಇವು ಇದು ಕುಡಿಯೋದು, ಮನೆ ಕಾಣೋದು. ಮೆಣಸಿನಕಾಯಿ 8 ಕ್ವಿಂಟಲ್ ಮೆಣಸಿನಕಾಯಿ. ಓ ಸರ್, ನನಗೆ ಹುಚ್ಚು ಹಿಡಿಯೋದ್ ಹತ್ರ ಬಂತು.
ಮಾತ್ರ ಇದು ಏನಪ್ಪ ಹಿಂಗ್ ಮಾತಾಡಿದ ಕತೆ. ನರಸಿಂಹಣ್ಣ ಓಯ್. ಹೆಸರು ಬೇರೆ ಅಂದ್ರೆ? ಅಲ್ಲ ಹೆಸರು ಬೇರೆ ಚೇಂಜ್ ಮಾಡ್ಕೊಂಡಿದ್ಯಾ. ಚೆಲ್ವಣ್ಣ ಹೋಗಿ ನರಸಿಂಹಣ್ಣ ಮಾಡ್ಕೊಂಡಿದ್ಯಾ. ನರಸಿಂಹಣ್ಣ ಆದ್ರೇನು ಚೆಲ್ವಣ್ಣ ಆದ್ರೇನು ನೀನು ಗೊತ್ತಾಯ್ತಾ? ನಮ್ಗೆಲ್ಲಾ ಹೆಸರು ಗೊತ್ತೈತೆ. ನೀನ್ ಎಂತವನು, ನೀನ್ ಹೆಂಗೆ, ನೀನ್ ಒಂದ್ ಕಾಲದ ಹೆಂಗಿದ್ದೆ ನಂಗೆ ಗೊತ್ತಾಯ್ತಾ? ನನ್ಗೆಲ್ಲಾ ಗೊತ್ತೈತಿ. ನೀನ್ ಕೋಟ್ಯಾಧೀಶ್ವರ, ನಿನ್ ಗೊತ್ತಾಯ್ತಾ? ಆವಾಗ ತಿನ್ಕೊಂಡು 4 ಜನಕ್ಕೆ ಬಟ್ಟೆ ಬರೆ ಎಲ್ಲ ದಾನ ಮಾಡ್ತಿದ್ದೆ. ಈಗ ಸಂಕ್ರಾಂತಿ ಹಬ್ಬ ಬಂದ್ರೆ ಬಟ್ಟೆ ದಾನ, ಯುಗಾದಿ ಹಬ್ಬ ಬಂದ್ರೆ ಬಟ್ಟೆ ದಾನ. ನೀನ್ ಹೇಳ್ತಾ ಇರೋದು ಯಾವ್ದು ನಾನೇನು ಇಲ್ಲ. ನಾನ್ ಶಂಕರಪ್ಪನೂ ಅಲ್ಲ, ಶಂಕರಪ್ಪನೂ ಅಲ್ಲ, ಗಂಗಣ್ಣನೂ ಅಲ್ಲ, ನೀಲಂಬರಿನೂ ಯಾರು ಏನು ಅಲ್ಲ. ನಾನು ಸತ್ಯವಾಗ್ಲು ನನಗೆ ಫೋನ್ ಮಾಡಿ ಹೇಳಿ ನೋಡಿ ನಿಮ್ದು ಒಂದ್ ಸ್ವಲ್ಪ ಫೋಟೋ ಕೊಟ್ಬಿಡಿ, ಪೂಜೆ ಮಾಡ್ಕೊಂಡು ಜೀವನ ಸಾಗಿಸ್ಬಿಡ್ತೀನಿ. ನನಗೆ ಮಾತ್ರ ಹಿಂಗೆ ನೋಡಿ ಸ್ವಾಮಿ ಪರಮಾತ್ಮ. ಚೆಲ್ವಣ್ಣ ಒಂದು ಮನುಷ್ಯನ ಮಾತು ಕೇಳು, ಆಮೇಲೆ ಏನ್ ಬೇಕಾದ್ರೆ ಮಾಡ್ಕೊಂಡಿವಂತಿ ನೀನು. ನೀನ್ ಸಂಕ್ರಾಂತಿ ಹಬ್ಬದಾಗೆ ಬಟ್ಟೆ ಕೊಡ್ತಿದ್ದೆ ನನಗೆ ಗೊತ್ತೈತೆ. ಶಿವರಾತ್ರಿ ಹಬ್ಬಕ್ಕೆ ಬಟ್ಟೆ ದಾನ ಕೊಡ್ತಿದ್ದೆ. ಯುಗಾದಿ ಹಬ್ಬಕ್ಕೆ ಬಟ್ಟೆ ಕೊಟ್ಟು ಊಟ ಹಾಕ್ಸ್ತಿದ್ದೆ ಎಲ್ಲಾರ್ಗುನು. ಆಮೇಲೆ ತಿರ್ಗಿ ಗೌರಿಗೆ ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮ್ ಮನೆಯೊಳಗೆ ಲಕ್ಷ್ಮಿ ಕುಂಡ್ರಿಸಿ ಊರಿನ ಜನಕ್ಕೆ ಊಟ ಹಾಕ್ಸಿ ಬಾಗ್ನ ಕೊಡ್ತಿದ್ದೆ. ಗೌರಿ ಹಬ್ಬಕ್ಕೆ ಬರ ಹೆಣ್ಮಕ್ಳಿಗೆಲ್ಲ, ಊರಾಗಿರೋ ಹೆಣ್ಮಕ್ಳಿಗೆಲ್ಲ ಬಾಗ್ನ ಕೊಡ್ತಿದ್ದೆ. ಆಮೇಲೆ ಗಣೇಶನ ಕುಂಡ್ರಿಸಿ ಊರಿಗೆಲ್ಲ ಗಣೇಶನ್ ಕುಂಡ್ರಿಸಿ 3 ದಿವಸ ಆರ್ಕೆಸ್ಟ್ರಾ ಎಲ್ಲ ಇಕ್ಸ್ತಿದ್ದೆ. ಆಯ್ತಾ? ಆಮೇಲೆ ಆಯ್ತು ಪೂಜೆಗೆ ನಿಮ್ಮ ದೊಡ್ಡವ್ರು ಸತ್ತೋದಾರಲ್ಲ ಅವ್ರಿಗೆಲ್ಲ ಇಕ್ಕಿ ಧೂಪ ಹಾಕ್ಸಿ ನೀನು ಊಟ ಹಾಕ್ತಿದ್ದೆ. ದೀಪಾವಳಿಗೆ ಊರಿನ ಜನಕ್ಕೆ ಪಟಾಕಿ ತಂದು ಕೊಡ್ತಿದ್ದೆ. ಆವಾಗ ನಾವೆಲ್ಲ ಪಟಾಕಿ ಹೊಡೆದು ಎಷ್ಟು ಖುಷಿ ಪಡ್ತಿದ್ದೋ. ನೀನ್ ಹಂಗೆಲ್ಲ ಇದ್ದೋನು ನೀನ್ ಯಾಕೆ ನನಗೆ ಉಸಿರು ಕಟ್ಟಿ ಸತ್ತೋದಂಗ ಆತ. ನಮ್ಮನ್ನ ಹೇಳಿದ್ ಏನು ಮಾತಾಡಿ ಏನು ಮಾಡಿಲ್ಲ. ಆಮೇಲೆ ನಾನೇನು ಮಾತಾಡಿಲ್ಲ, ಏನು ಮಾತಾಡ್ತಾಂಬರಿ ಒಂದ ಕುಡ್ದು ಏನ್ ಈ ತರ ಇದ್ ಮಾಡ್ತಿದ್ಯಾ ನೀನು? ನೀನ್ ಏನ್ಕೆ ರಾಜ 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 ಕುಡ್ದು ಮ್ಯಾಕ್ ಮನಿಕಂಡ್ ಕುಡ್ದು ಮನಿಕಂಡ್ ಆಲೋಟೆಗೆ ಕುಡ್ದು ಆ ಕಡೆ ಒಂದ್ ಕಿಡ್ನಿ ಹೋಗ್ಬಿಡೈತೆ. ಹಿಂಗೆ ಮಾತಾಡಿ ನುಂಗಿ ಕಿಡ್ನಿ ಬೇರೆ ಹೋಗ್ತೈತೆ ಅಂದ್ರೆ ಅದ್ಯಾರ ನೆನೆ ದಿನ. ಚೆಲ್ವಣ್ಣಲ್ಲ ನರಸಿಂಹರಾಜು ಬಳ್ಳಾಪುರ ನರಸಿಂಹರಾಜು ಉಸಿರಾಡಕನ ಒಂಚೂರು ಅವಕಾಶ ಮಾಡ್ಕೊಡಿ ಅಣ್ಣ. ನೀನು ಹೆಂಗೆ ಓಡಾಡ್ತಿದ್ದೆ, ಹೆಂಗೆ ಬದುಕ್ತಿದ್ದೆ, ನೀನ್ ಹೆಂಗೆ ಜೀವನ ಮಾಡ್ತಿದ್ದೆ, ನೀನ್ ಹೆಂಗೆ ತಿಂದು ಊಟ ಏನು, ಉಪಚಾರ ಏನು, ನಿನ್ನ ಬಟ್ಟೆ ಏನು, ಬರೆ ಏನು, ನಿನ್ ಶೂ ಏನು, ನಿನ್ನ ಒಡವೆ ಏನು, ನಿನ್ ಕಾರ್ ಏನು, ನಿನ್ ಸ್ಟೈಲ್ ಏನು, ನಿನ್ ಗಾಡಿ ಏನು, ನಿನ್ ಸೈಕಲ್ ಏನು. ಸೈಕಲ್ ಓಡಾಡ್ಬೇಕಾದ್ರು ನೀನ್ ಹೆಂಗ್ ಓಡಾಡ್ತಿದ್ದೆ? ಒಂದು ಶೂ ನೀನ್ ಹಾಕೊಂಡು ರೋಡಕ್ ಬರ್ತಾ ಇದ್ರೆ ನೀನ್ ಹೆಂಗೆ ಒಂದು ಗಾಂಭೀರ್ಯ ಒಂದಿತ್ತು. ನೀನ್ ರಾಜನಂಗೆ ಕಾಣ್ತಾ ಇದ್ದೆ. ಇವತ್ತು ನೀನ್ ಊರಲ್ಲಿ ಓಡಾಡ್ಬೇಕಾದ್ರೆ ಕುಡ್ದೋಗಿ ಮನೆ ಕಂದಿದ್ಯಾ. ನಮ್ಗೆ ಎಷ್ಟು ಹೊಟ್ಟೆ ಹೊಡಿತೈತೆ, ನೀನ್ ಎಷ್ಟು ಹೊಟ್ಟೆ ಹೊರಿಬೇಕಾದ್ರೆ ನಮ್ಗೇನು ಅನ್ಸಲ್ಲ. ರೈಲ್ ಹೋದಂಗೆ ಶತಾಬ್ದಿ ಎಕ್ಸ್ಪ್ರೆಸ್ ಟೀ ಅಂತ ಹೋಗುತ್ತಲ್ಲ ಹಂಗೆ ಮಾತಾಡ್ತೀಯಲ್ಲ. ನನ್ಗೆ 2 ಮಾತಾಡ್ರೆ ಸತ್ವಂಗ ಆಗ್ತೈತಿ. ನೀನ್ ಹಿಂಗ್ ಮಾತಾಡ್ಬೇಕಾದ್ರೆ ನಮ್ಗೆ ಎಷ್ಟು ಹೊಟ್ಟೆ ಹೊಡಿತೈತೆ ನೀನ್ ಹೇಳು. ನೀನ್ ಅಮ್ಮಮ್ಮ ಅಂದ್ರೆ ಡಾಕ್ಟ್ರು ನಿನ್ಗೊಂದ್ 1.5 ತಿಂಗಳು ಟೈಮ್ ಕೊಟ್ಟಾರಲ್ಲ, ಸತ್ತೋಗ್ತಾನ ಇರಲ್ಲ, 2 ಕಿಡ್ನಿನೂ ಫೇಲ್ ಆಗೈತೆ ಅಂತ ನಮ್ಗೆ ಹೊಟ್ಟೆ ಉರಿಯಲ್ವಾ? ಅಯ್ಯೋ ಯಾ ಡಾಕ್ಟರ್ ತಕ ಹೋಗಿಲ್ಲ, ಎಲ್ಲೂ ಚೆಕ್ ಮಾಡಿಸಿಲ್ವಲ್ಲ. ಇವ್ ಅಮ್ಮನ್ನ ಅಲೆ ಸತ್ತೋಗ್ತಾರೆ ಅಂತ ಈಗ್ಲೇ ಅದ್ರಸ್ತಾವನಲ್ಲ ಅಂತ ಕೊಡುಕ್ ನನ್ ಮಕ್ಳು ಇವ್ರು. ನಾವೇ ಕುಡುಕ್ ನನ್ ಮಕ್ಳು ಅಲ್ಲ ಕಣ. ಚೆಲ್ವಣ್ಣ ನೀನು ಬಾಯಿ ಹೋದಂಗೆ ಮಾತಾಡ್ಬೇಡ. ನಿನ್ಗೆ ಬಾಯಿ ಹೋದಂಗೆ ಮಾತಾಡ್ಬೇಡ ನೀನು. ಡಾಕ್ಟರ್ ಹೇಳಿಲ್ಲ ಮೊನ್ನೆ. ಯಾಕೆ ಜೀವ ಇಕ್ಕಂಡಂಗ ಆಗ್ತೈತಿ. ಕಿಡ್ನಿ 1 ಐತೆ ಅಂತಂದ್ರ ಮಾತ್ರ ನುಂಗ್ಬೇಡ ಅಂದ್ರೆ 2 ಐತೆ ಅಂತಾರಲ್ಲ. ಯಾಕೋರೆ ಜೀವ ಇಕ್ಕಂಡಂಗ ಆಗ್ತೈತಿ. ನಿನ್ ಕಿಡ್ನಿ 2 ಹೋಗೈತ್ ಕಣ. ನೀನ್ 40 ಈಗಲೇ ಯಾಕೋ ನೋವು ಬಂದಂಗ ಆತ ಈ ಕಡೆಗೆ. ಅಣ್ಣ ನೀನು ಹೊಟ್ಟೆ ಅದಕ್ಕೆ ಊದ್ಕೊಂತ ಇರೋದು. ಹೆಂಗೋ ಸುಮ್ಕಿತ್ತೀಗ ಬೆಂಕಿ ಇಕ್ಕಂಡಂಗತ್ತಲ್ಲ ಕೇಳಿ. ಅಣ್ಣ ನೀನ್ ಅದಕ್ಕೆ ನೀನ್ ಹೊಟ್ಟೆ ಊದ್ಕೊಂತ ಇರೋದ್ ಕೇಳೋಣ. ನಾನು ಹೇಳ್ಬಾರ್ದು, ಹೇಳ್ತಾ ಇದ್ದೀನಿ. ಗೊತ್ತಾಯ್ತಾ ನಿನ್ಗೆ? ಒಂಚೂರ ತಣ್ಣಗಿರ ನೀರ್ ಕೊಡು. ಕ್ಯಾಯೋ ಇದ್ಕಿದ್ದಂಗೆ ಸರ್ ನಿನ್ಗೆ ಸುಮ್ಕಿತ್ ಯಾಕೋ ಉಸಿರಾಡ್ದಾಗ ಉಸಿರೇ ಹೊಡ್ಕೊಂತೈತಲ್ಲ ನಿನ್ಗೆ. ಅವ್ರ್ಯಾರು ಒಂದ್ ಹೋಗೈತೆ ಅಂತ ಅಂದ್ರು ತಿರ್ಗಿ ಇವ್ರು. ಅಣ್ಣ ನಿನ್ಗೆ ಮನೆಗೆ ನಿನ್ ಅಣ್ತಂದಿರಲಿಲ್ಲ. ನಾನು ನಿನ್ನ ಆತ್ಮೀಯ ಸ್ನೇಹಿತ, ಅದಕ್ಕೆ ತಡ್ಕಣಕ್ ಆಗ್ಲಿಲ್ಲ. ನಿಂದ್ 2 ಕಿಡ್ನಿ ಫೇಲ್ ಆಗಿದೆ, ಅದಕ್ಕೆ ನೀನ್ ಹೊಟ್ಟೆ ಊದ್ಕೊಂತ ಇರೋದು. ಗೊತ್ತಾಯ್ತಾ? ನಿಂಗೆ ಅವಾಗ ತಲೆನೋವು ಬರೋದೇನಕ್ಕೆ ಗೊತ್ತಾ? ಗೊತ್ತೈತಾ ನಿನ್ಗೆ? ಇಲ್ಲ ಎದೆನೋವು ಬರೋದೇನಕ್ಕೆ ಗೊತ್ತೈತಾ? ಇಲ್ಲ ಹೊಟ್ಟೆ ಊದ್ಕೊಂತಿರೋದ್ ಏನಕ್ಕೆ ಗೊತ್ತಾಯ್ತಾ? 2 ಕಿಡ್ನಿ ಹೋಗೈತೆ ನಿಂಗೆ. ಯಾಕೆ ಹೊರ್ಗಡೆಗೆ ಹೋಗಂಗಾಗ್ತೈತೆ, ಹೊರ್ಗಡೆಗೆ ಹೋಗ್ಬೇಕು. ಅದು ಹೊರ್ಗಡೆಗೆ ಏನ್ ಹೋಗಕ್ಕಾಗುತ್ತೆ ಗೊತ್ತಣ್ಣ? ಅವಾಗ ನಿನ್ಗೆ ಕಿಡ್ನಿ ಫೇಲ್ ಆಗೈತಲ್ಲ, ಅಲ್ಲಿ ಒಳಗಡೆ ಕೆಲಸ. ರಾತ್ರಿ 8:45 ನಾನು ಹುಟ್ಲಿಲ್ವಾ? ಇಲ್ಲ ನಾನು ಇರ್ಲಿಲ್ಲ. ಎಲ್ಲ 8:45 ನಾನು ಹುಟ್ಟಿದೀನಿ ಕಣ್ರಿ ರಾತ್ರಿ. ನರಸಿಂಹರಾಜು ಬಳ್ಳಾಪುರ ಅಂತ ನಾನು. ಯಾಕೆ? ಅಲ್ಲ ನಮ್ಮ ಅಮ್ಮನ ಹೊಟ್ಟೆಲಿ ಹುಟ್ಟಿದೀನಿ ಅಂದ್ರೆ ಯಾಕೆ ಅಂತೆ.
ನಿನ್ಗೆ ಹುಟ್ಟೈತೋ ಅಥವಾ ನೀನೇ ಹುಟ್ಟಿದ್ಯಾ? ನಾನು ರಾತ್ರಿ 8:45 ಹುಟ್ಟಿದ್ದು ನಮ್ಮ ಅಮ್ಮನ ಹೊಟ್ಟೆಗೆ. 43 ವರ್ಷ ಆಯ್ತಾ? ಈಗ ಅಲ್ಲಿ 43 ವರ್ಷ. ಬೆಳಿಗ್ಗೆ ಆಯ್ತಲ್ಲ ಇವತ್ತು, ಅಲ್ಲಿ ಈಗ 8:15 ಆಗ್ತಾ ಬಂತು. ಟೈಮ್ ಅಲ್ಲ, ಹುಟ್ಟಿರೋ ಟೈಮ್ ಅಲ್ಲ, ವರ್ಷ. ವರ್ಷ. ಈಗ ರಾತ್ರಿ ಹುಟ್ಟಿದ್ಕೆ ನಮಗೆ ಬೆಳಕರ್ದ್ರೆ 43 ವರ್ಷ. ಅಮ್ಮನ್ ಇದು ಅಲ್ಲಿ 43 ಗಂಟೆ ಹೊತ್ತು ಆಗಿರೋದ ಅಥವಾ 43 ವರ್ಷನೇ ಆಗೋತ ನಿಂಗೆ? 43 ವರ್ಷ. ರಾತ್ರಿ 8:45ಗೆ ಹುಟ್ಟಿರೋದು. ಓ ಏನಪ್ಪ ಈ ಕರ್ಮ. ಏನ್ ನಮ್ ಕತೆ. 43 ವರ್ಷ ಆಯ್ತರ ಹುಟ್ಟಿ ಬಂದು ಒಂದು ಇದು ಸ್ವಾಮಿ. ರಾತ್ರಿ 8:45 ಹುಟ್ಟದ್ನಾ, 9:30 ಸ್ಕೂಲಿಗೆ ಸೇರ್ಕಣ್ಣ, ತಿರ್ಗಿ 11:30 ಅಲ್ಲೇ ಕಾಲೇಜ್ ಹೊಟ್ಟದ್ನಾ, 12 ಗಂಟೆಗೆ B.Com ಕಂಪ್ಲೀಟ್ ಮಾಡದ್ನಾ, B.Com ಕಂಪ್ಲೀಟ್ ಮಾಡದ್ನ 12:30ಗೆ. 1 ಗಂಟೆಗೆ ನಂದು ಮದುವೆ ಫಿಕ್ಸ್ ಮಾಡಿದ್ರ, 1:45ಗೆ ನಂದು ಮದುವೆ ಆಗೋಯ್ತಾ, 2 ಗಂಟೆಗೆ ನನಗೆ 2 ಮಕ್ಕಳಾದ್ವಾ. ಅಯ್ಯೋ 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 ಇದನ್ನೆಲ್ಲ ನನಗೆ ಹೇಳು ಅಂತ ಯಾರು ಹೇಳಿದ್ದು? ಒಂದು ನಂಗೆ ಹೇಳೋದಕ್ಕಿಂತ ಬಂದ್ಬಿಟ್ಟು ಒಂದು 7-8 ಕೆರೆನಾಗ ಹೊಡೆದೋಗ್ಬಿಡ್ತೀಯ ಬಂದು ರಪಾರ. ಇಲ್ಲ, ನಾನು ಕೆರೆ ಹಾಕೋಣಲ್ಲ ಬಿಡ್ರಿ. ಮತ್ತೆ ಏನ್ ನನಗೆ ಯಾಕೆ ಹಿಂಗು ಇದು ನಿಮ್ಮಿಂದ ನಾವೆಲ್ಲ ಉಚ್ಚಾರಿಸಲ್ಲ. ಕೊರೋನಾ ಬಂದೈತಲ್ಲ, ಕಾಲಿ ಚಪ್ಪಲಿ ಹಾಕಲ್ಲ, ನಾನು ಅಂಡರ್ವೇರ್ ಹಾಕಲ್ಲ, ಬನೀನ್ ಹಾಕಲ್ಲ, ಗೊತ್ತಾಯ್ತಾ? ಏನ್ ಹಾಕೇಳಿ ಸ್ವಾಮಿ ನಿಮ್ಕ ಎಲ್ಲ ನೀವ್ ಎಲ್ಲಿದ್ರು ಬಂದು ಇರೋದಾಗ ನಾನೇ ಬಂದ್ಬಿಟ್ಟು 3 ಏಟ್ ಕೆರೆನಾಗ ಹೊಡಿಸ್ಕೊಂಡ್ ಬಂದ್ಬಿಡ್ತೀನಿ. ಯಾಕೆ ಮಾಡ್ತಾರೆ? B.Com ಮಾಡಿ ತರದು ಇದು ಮಾಡಿ ಎಲ್ಲ ಆಗಿ ನಾಳೆ ನೆನ್ನೆ ದಿನ ಹುಟ್ಟಿ ನಿನ್ನೆ ರಾತ್ರಿ ಹುಟ್ಟಿದ್ದು. ಇದು ಅದೇನು ಒಡ್ಸ್ಕೊಳಂಗಿದ್ರೆ ನಮ್ಮೂರಿಗೆ ಬರಪ್ಪ, ಬಳ್ಳಾಪುರಕ್ಕೆ ಬರಪ್ಪ. ಸರಿ ದೇವ್ರದ್ದು ನಮ್ ಮಂಜುನಾಥ ಸ್ವಾಮಿ, ತಿರುಪತಿ ವೆಂಕಟರಮಣ ಸ್ವಾಮಿ ಜೊತೆಗೂ ಬಳ್ಳಾಪುರನೇ ನಾನು ಮಾತಾಡ್ತಾ ಇರೋದು, ನರಸಿಂಹರಾಜ್. ನೀನ್ ತಿರುಪತಿಗೆ ಅರ್ಧ ಬರ್ಧ ಬೆಟ್ಟ ಹತ್ತು ಬಂದಿರೋದು ನನಗೆ ಗೊತ್ತಿಲ್ವನಪ್ಪ. ಮತ್ತೀಗ ನಾನು ನರಸಿಂಹರಾಜ ಕಂಡ್ರೆ ಬಳ್ಳಾಪುರನ ಪೂರ್ತಿ ಎತ್ತಿದ್ದೀನಿ. ನೀನ್ ಡೂಪ್ಲಿಕೇಟ್ ನರಸಿಂಹರಾಜ, ನಾನು ಪೂರ್ತಿ ಎತ್ತಿದ್ದೀನಲ್ಲ ನರಸಿಂಹರಾಜ. ನಾನು ಅದನ್ನ ಕಟ್ಕೊಂಡು ನಮ್ಗೆ ಸ್ವಾಮಿ ಅಲ್ಲೇ ನಮ್ದು ಜೀವ ತಣ್ಣಗಾಗಿ ಐತಿ. ಅದೆಂತದು ಜೀವ ಸುಸ್ತಾಗೂ ಐತಿ ಮದುವೆ ಮಾಡಿ. ನಮ್ಗೆ ಇದು ರೇಗಿಸ್ಬೇಡಿ ನನಗೆ. ನಿನ್ನ ಮದುವೆ ಆಯ್ತಣ್ಣ ತಿರ್ಗಾ? ಮತ್ತೆ ಮದುವೆಗೆ ಬಂದು ಮಕ್ಕಳು ಬರ್ತೀವಿ 3 ಸಲ. ನಾನು ಮೊಮ್ಮಕ್ಳು ಕಾಣ ಓಡಾಯಿಸ್ನಾಗೆ. ಅಲ್ಲಣ್ಣ, ಮದ್ವೆ ನಿಂದಾಯ್ತಾ ಅಂದಿದ್ದು, ನೀನ್ ಯಾಕೆ ಒಳ್ಳೆ ಉಚ್ಚನಾಗ ಕಡ್ದ ನಂಗೆ ಆಡ್ತಿದ್ದೆ ಬೆದ್ ಬಿದ್ದ. ಮಕ್ಕಳು ಮದುವೆ ಮಾಡಿದ್ದೀನಿ ನಾನು. ಮದುವೆ ಆಗಿಲ್ಲ ಯಾರು ನನ್ನ ಕೆರೆನಾಗೂ ಅಲ್ವಾ? ಅಣ್ಣ ಇದ್ ನೋಡಿಲ್ವ ನೀನು? ಇದ್ರಾಗ ಜೀ ಕನ್ನಡದಲ್ಲಿ ಸೊಸೆದಿರು 3 ಜನ ಸೊಸೆದಿರು ಅವ್ರ ಮಾವನ್ಗೆ ಅತ್ತೆ ಹುಡುಕ್ತಾವ್ರೆ. ಅದ್ ಬರಲ್ವಾ? ಯಾವ್ದದು ಸೀರಿಯಲ್ ಇನ್ನೂ ಹೊಸ್ದಾಗ್ ಬಂದಿಲ್ಲ ಅದು. ಹಿಟ್ಲರ್ ಕಲ್ಯಾಣ. ಕಲ್ಯಾಣನು ನನಗೆ ಅದನ್ನ ಕಟ್ಟಿ ನಾನು ಅದಕ್ಕೆ ನಾನೇ ಮಾಡೋಣ. ಅಣ್ಣ ನೀನು ಮದುವೆ ಆಗೋಣ ಇನ್ನೊಂದು. ತಪ್ಪೇನೈತೆ? ಅಲ್ಲಲ್ಲ, ಅದ್ರಲ್ಲಿ ನೀನ್ ಮದ್ವೆ ಆಗೋದ ತಪ್ಪೇನೈತೆ ಹೇಳು? ನಮ್ಗೆ ಸ್ವಾಮಿ ಇರಾಕ್ ಮನೆ ಇಲ್ಲ, ಒದ್ಕೊಳಕ್ ರಗ್ಗಿಲ್ಲ. ಅದ್ರಾಗ ನಾವು ನಮ್ಗೆ ಯಾಕೆ ನೀವು ಆಗಂಗಿದ್ರೆ ಇನ್ನೊಂದು ಆಗ್ರಿ. ಒತ್ಕೊಳಕ್ ರಗ್ಗ ಐತೋ ಏನೈತೋ ಗೊತ್ತಿಲ್ಲ ನನ್ಗೆ. ಅದೈತಿ ತಾನೇ? ಇದು ಚಾಪೆ ಇದು ಒಂದು ಹಳೆ ರಗ್ಗ ನಮ್ಮ ಅಷ್ಟೇ. ಅಲ್ಲಣ್ಣ, ನೀನು ರಗ್ಗ ಐತೋ ಚಾಪೆ ಐತೋ ನಂಗೆ ಗೊತ್ತಿಲ್ಲ. ಗಂಡಸ್ಗೆ ಏನಿರ್ಬೇಕಾದ ಐತಿ ತಾನೆ ನಿನ್ ಹತ್ರ? ಗಂಡಸ್ಗೆ ಏನಿರ್ಬೇಕಾದ ಐತಿ ತಾನೆ ನಿಂಗೆ? ಗಂಡಸೇ ನಾನು. ಅಲ್ಲ, ಗಂಡಸ್ಗೆ ಏನಿರ್ಬೇಕಾದ ಐತಿ ತಾನೆ ನಿನ್ನ ಹತ್ರ? ಅಂದ್ರೆ ಅಲ್ಲ, ಗಂಡಸು ಅಂತ ಹೆಂಗಪ್ಪ ಗೊತ್ತಾಗೋದು ಜನಗಳಿಗೆ? ಗಂಡಸು ಅಂದ್ರೆ ಹೆಣ್ಮಕ್ಳಿಗೆ ಮೀಸೆ ಬರಲ್ಲ. ಆಮೇಲೆ ಇದು ಅವ್ರಿಗೆ ಮಕ್ಳು ಬರ್ತವೆ, ಅಲ್ಲ ಮಕ್ಳಾಗ್ತವೆ, ಮರಿ ಆಗ್ತವೆ. ನಮ್ಗೆ ಮೀಸೆ ಬರ್ತವೆ. ಗಂಡಸರಾಗಿರ್ತಾರೆ. ಈಗ ಮೀಸೆ, ಈಗ ನೀ ಗಂಡಸು ಅಂತ ಗೊತ್ತಾಗ ಮೀಸೆ ಇದೆ ತಾನೆ ನಿನ್ನ ಹತ್ರ? ಹೋಯ್ತೆ. ಮತ್ತೆ ಇನ್ನೊಂದು ಮದ್ವೆ ಆಗ ಹೋಗು. ಈಗ ನಾವು ಅಚ್ಚುಕಟ್ಟಾಗಿರೋದು ನಿನಗೆ ಇಷ್ಟ ಇಲ್ವ? ಯಾರು ನೀನು ಎಷ್ಟು ಹಾಳು ಮಾಡ್ದ ನೀನು? ನಾವು ಬೇಡವಾ? ಇಷ್ಟು ದಿನ ತಗ ಒಂದು ಡ್ರಾಯರ್ ಇಲ್ದಂಗೆಲ್ಲ ಚರಂಡಿಯಾಗ ಸುಟ್ಟು ಹಾಕಿ ಡ್ರಾಯರಲ್ಲಿ ರೇಡಿ ಡ್ರಾಯರ್ ಇಕ್ಕೊಂಡು ಕತೆಗಳು ಹರಿಶ್ಚಂದ್ರ ಕತೆ ಆಗೋಯ್ತು ನಂದು. ನೀನು ಕತೆ ಏನನ್ನ ಆಗ್ಲಪ್ಪ, ಅದು ನಿನ್ನ ಒಳ್ಳೇದಕ್ಕೆ ಆಗಿರೋದು. ನಾನ್ ಹೇಳ್ತಿರೋದು ಹೆಂಗ್ ಗೊತ್ತಾ? ಅದ್ಯಾವ್ದೋ ಇನ್ನೊಂದು ನೋಡ್ಕೊಂಡು ಮದುವೆ ಮಾಡ್ಕೊಂಡು ಆರಾಮಾಗಿರು ಊರಾಗ ಅಂತ ನಾನು ಹೇಳ್ತಿರೋದು. ಮಗನು ಸೊಸೆನು ಆಮೇಲೆ ಹಳೆಯ ಮಗ ಬಂದು ಕೆರೆನಾಗ ಉಯ್ಸ, ಆಮೇಲೆ ಊರ್ ಬಿಟ್ಟು 3 ಪಟ್ಟೆ ಇಸ್ಕೊಂಡು ಊರ್ ಬಿಟ್ಟು ಕೆರೆಗಿನ ಹಾರ ಹಾಕ್ಸ್ಕೊಂಡು ಹೋಗ್ಬೋತಾರ. ನೀವು ಯಾರೋ ದೊಡ್ಡ ಸ್ವಾಮಿಗಳು ಹೇಳ್ತಾ ಇರೋದು.
ನಾನ್ ನರಸಿಂಹರಾಜು ಬಳ್ಳಾಪುರ ಕಣ. ಇಡಿ ಸ್ವಾಮಿ ನಮ್ಗೆ ತಲೆ ನೀನು ಅವೆಲ್ಲ ಗೊತ್ತಿಲ್ಲ, ಮನೆಯಿಂದ ಈಚೆಗೆ ಬಾ. ಇಲ್ಲ ಅಂತ ಅಂದ್ರೆ ಒಂದು ನನ್ನ ನಾಲ್ಗೆ ಮೇಲೆ ಮಚ್ಚೆ ಐತೆ, ಅದೆಲ್ಲ ಸುಳ್ಳಾಗ್ಬಿಡು ನೋಡು. ಆದ್ರ ಆಗ್ತೈತಿ ನಮ್ಮ ಹುಟ್ಟಿಸಿದ್ದೇವ್ರು ಹುಲ್ ತಿನ್ಸಲ್ಲ. ಹಂಗಂತ ಉಡ್ಸಿದ್ದೇವ್ರು ಹುಲ್ ತಿನ್ಸಲ್ವ ಅನ್ಬಿಟ್ಟೆ ನೀನು ಕೆಲ್ಸಕ್ಕೆ ಏನು ಹೋಗ್ಬೇಡ, ಮನೆಯೊಳಗೆ ಕೂತ್ಕೊಳಪ್ಪ. ದೇವ್ರು ನೋಡೋಣ, ನಿಮ್ಮ ಮನೆ ಸೀಟ್ ಒಳಗಾಸಿಂದ ದೇವ್ರು ಉದುರಿಸ್ತಾನ? ಅನ್ನ ಸಾರು ಇಟ್ಟು ಎಲ್ಲ ಏನೋ ಇಷ್ಟ ಕಷ್ಟ ಆರಂಭ ಐತಿ ದೇವ್ರು. ನಿನಗೆ ಗೊತ್ತೈತೆ ನೀನ್ ಏನ್ ಆರಂಭ ಮಾಡ್ತೀಯ ಏನ್ ಬಿಡ್ತೀಯ ನನ್ಗೆ ಗೊತ್ತೈತೆ. ನಾನು ಹೇಳ್ತಿರೋದು ಉಡ್ಸಿದ ದೇವ್ರು ಹುಲ್ ಮೇಸಲ್ವ ಅಂತ ಕೇಳ್ದಲ್ಲ. ಸೊಸೈಟಿಗೆ ರಾಗಿ ಕೊಡ್ತಾರೆ. ನಾನ್ ಕೇಳ್ತಿರೋದೇನ್ ಗೊತ್ತಾ, ನೀನು ಉಡ್ಸಿದ ದೇವ್ರು ಹುಲ್ ಮೇಸಲ್ವ ಅಂತ ಕೇಳ್ದ, ಕೆಲ್ಸಕ್ಕೆ ಹೋಗ್ದೇನೆ ಮನೆಯೊಳಗೆ ಕೂತ್ಕೋ, ಅವು ಒಲೆ ಹಚ್ಚಿ ನಿಮ್ಮ ಅಕ್ಕಂಗೆ ಹೇಳು ಏನು ಮಾಡಬೇಡ ಅಂತ. ನೋಡೋಣ ದೇವ್ರು ಹುಟ್ಟಿಸಿದ್ದವನಲ್ಲಪ್ಪ, ಹುಲ್ ಮೇಸ ಇರ್ತಾನಲ್ಲಪ್ಪ. ಕೊನೆಗೆ ನಿನ್ನಂತರ ಯಾರೋ ಹೇಳಿದ್ದು ನಮ್ಗೆ, ನಾವೇನು ಇದು ಯಾರೋ ಸ್ಕೂಲಾಗ ಹೋಗಿ ಪಾಠ ಕಲ್ತ್ಕೊಂಡ್ ಬಂದಿದ್ವಿ. ಯಾರೋ ಹಿಂಗೆ ಹೇಳುವಾಗ ಹೇಳಿರೋದು ನಾವು ಕೇಳಿಸ್ಕೊಂಡ್ರದು. ಹುಟ್ಟಿದ್ಮೇಲೆ ಅದೇನೋ ಹುಟ್ಟಿದ್ಮೇಲೆ ಅದೇನೋ ಮರ್ತೇ ಹೋತದು. ಅಲ್ಲ ಕಣೋ, ಈಗ ನಾವು ಕೆಲ್ಸಕ್ಕೆ ಹೋಗ್ದೇನೆ ಒಲೆ ಹಚ್ಚದೇನೆ ಮಾಡ್ದೇನೆ ಇದ್ದು ಮನೆ ಕೂತ್ಕೊಂಡು ಊಟ ಕೊಡಪ್ಪ ಅಂದ್ರೆ ದೇವ್ರು ಇಟ್ಟು ಅನ್ನ ಸಾರು ಸೀಟಡೆಯಿಂದ ನಿಮ್ಮ ಮನೆಯಿಂದ ಉದುರಿಸ್ತಾನ ಏನೋ? ಮಾತ್ರೆ ಎಲ್ಲವಲ್ಲ ಮಗ, ಅಲೋ ಮಾತ್ರೆ ತಲೆ ಹೊಡ್ತು. ಆ ಅಕ್ಕ ಹಿಂಗೆ ಯಾಕೋ ಎಬ್ರಿಸ್ತಿದ್ಯಾ? ಆ ಅಕ್ಕ ಪಾಪ ಮನೆ ಕಂಡೈತ, ನಾವು ವ್ಯಾಪಾರ ಮಾಡಿ ತಿರುಗ್ತಿರ್ತೀರ, ಬೆಳಗ್ಗೆ ಎದ್ದು ಹುಡ್ಕೊಂಡ್ ತಿನ್ನೋಗೋ. ಹಲೋ ಹಲೋ ಸರ್, ಬೆಳಗಿನ ಜಾವದ ವಂದನೆಗಳೊಂದಿಗೆ ನಿಮ್ಮನ್ನು ಸ್ವಾಗತಿಸುತ್ತಿರುವ ನಾರಾಯಣ್ ನಾರಾಯಣ್ ನಾರಾಯಣ್. ನೀವು ನರಸಿಂಹರಾಜು BN, ಬಳ್ಳಾಪುರ, ಲೇಟ್ ನರಸಿಯಪ್ಪ, ತುಮಕೂರು ತಾಲೂಕ್, ತುಮಕೂರು ಜಿಲ್ಲೆ, ಹೌದು ಅಥವಾ ಇಲ್ಲ? ಹೌದು 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 ಎಂದಾದಲ್ಲಿ ಒಂದನ್ನು ಒತ್ತಿ. ತಗೊಳ್ಳಿ ತಗೊಳ್ಳಿ, ಒಂದು ಒತ್ತಿದ್ದೀರಾ? ಹಾ. ತಮ್ಮ ಹೆಂಡತಿ ಸಾಕ್ಷಾತ್ ಮಹಾಲಕ್ಷ್ಮಿ ವಿಶಾಲಮ್ಮ ವಿಶಾಲಮ್ಮ ವಿಶಾಲಮ್ಮ, ಹೌದು ಎಂದಾದಲ್ಲಿ ಎರಡನ್ನೂ ಒತ್ತಿ. ತಗೊಳ್ಳಿ, ಒತ್ತಿದ್ದೀನಿ. ಒತ್ತಿದ್ದೀನಿ. ತಮ್ಮ ಮುದ್ದಾದ ಮಕ್ಕಳು ಚಿದಾನಂದ್ ಚಿದಾನಂದ್ ಚಿದಾನಂದ್, ಮೂರನ್ನು ಒತ್ತಿ. ತಗೊಳ್ಳಿ, ಒತ್ತಿದ್ದೀನಿ. ಎಲ್ಲಿಗೆ? ಮೂರು ನಂಬರು ಒತ್ತಿದ್ದೀರಾ? ಹಾ. ಏನು ಕೇಳಿಸ್ಲೇ ಇಲ್ಲ ಒತ್ತಿದ್ದು. ಗೊತ್ತಾಯ್ತೀನಿ. 1 2 3. ಹಾ. ನಿಮ್ಮ ಮಗಳ ಮಿಂಚು ಅಲ್ಲ, ವತ್ಸಲ, ಹೌದು ಎಂದಾದಲ್ಲಿ 5 ಒತ್ತಿ. ತಗೊಳ್ಳಿ, ಒತ್ತಿದ್ದೀನಿ. ಈಗ ಏನೇನು ಒತ್ತಿದ್ದೀರಾ ಹೇಳಿ? 1 2 3 5. 4 ಯಾಕೆ ಒತ್ತಿಲ್ಲ? 4 ಏನು ಗೊತ್ತಿಲ್ಲ? ನೀವು 5 ಒತ್ತಿ ಅಂದ್ರಲ್ಲ. ಹೌದಾ? ತಮ್ಮ ತಂದೆಯವರು ತೀರಿಕೊಂಡು ಹೋಗಿದ್ದಾರೆ, ಹೌದು ಎಂದಾದಲ್ಲಿ 9 ಒತ್ತಿ. ಇಲ್ಲ ಎಂದಾದಲ್ಲಿ 3 ಒತ್ತಿ. ಹೌದು, ತಗೊಳ್ಳಿ. ಎಷ್ಟು ಒತ್ತಿದ್ದೀರಾ? 9. ನಿಮ್ಮ ತಾಯಿ ಜೀವಂತವಾಗಿ ಇದ್ದಾರೆ ಅಂದ್ರೆ 11 ಒತ್ತಿ. ಜೀವಂತವಾಗಿಲ್ಲ ಅಂದ್ರೆ 13 ಒತ್ತಿ. ತಗೊಳ್ಳಿ. ಎಷ್ಟು? 11. ಹಂಗಂದ್ರೆ 1 ಅಲ್ಲ, ಬದುಕೋರೆ ಅಂತಾನ ಇಲ್ಲ ಅಂತಾನ? ಅವರೇ ಅಂತ. ಅವರೇ ಅಂತ. ತಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ ನಮ್ಗೆ ಬಹಳ ಸಂತೋಷವಾಗಿದೆ. ನಿಮಗೆ ನಾಳೆ ಮಹಾಶಿವರಾತ್ರಿ ಪ್ರಯುಕ್ತ ನಿಮಗೊಂದು ಗಿಫ್ಟ್ ಬಾಕ್ಸ್ ಬರುತ್ತದೆ. ಆ ಗಿಫ್ಟ್ ಬಾಕ್ಸ್ ಬರಬೇಕೋ ಬೇಡವೋ ಅನ್ನೋದಕ್ಕೆ ಏನಾದರೂ ಒತ್ತಿ. 0 ಒತ್ತಿದ್ದೀರಾ? ಬರ್ಬೇಕಾ? 0 ಒತ್ತಿದಲ್ಲಿ ನೀವು ನಿಮ್ಮ ಅಡ್ರೆಸ್ ನೀವೇ ಹೇಳಿ. ನಿಮ್ಮ ಅಡ್ರೆಸ್ ಹೇಳಿ ಕ್ಲೀನ್ ಆಗಿ ಮೊದ್ಲಿಂದ. BN ನರಸಿಂಹರಾಜು, ಲೇಟ್ ನರಸಿಯಪ್ಪ, ಬಳ್ಳಾಪುರ, ಬೂಡನಹಳ್ಳಿ ಪೋಸ್ಟ್, ತುಮಕೂರು ತಾಲೂಕ್, ತುಮಕೂರು ಡಿಸ್ಟಿಕ್, ಬೆಳ್ಳಾವಿ ಹೋಬಳಿ. ಹೌದಾ? ನಿಮಗೆ ಕೊನೆಯ ಪ್ರಶ್ನೆ. ಹಲೋ, ನಿಮಗೆ ಕೊನೆಯ ಪ್ರಶ್ನೆ. ನೀವು ಮದ್ಯಪಾನ ಮಾಡುತ್ತೀರಾ ಇಲ್ಲವಾ? ಇಲ್ಲ. ಹಲೋ, ಇಲ್ಲ. ನಿಮಗೆ 5ನೇ ಪ್ರಶ್ನೆ. ನಿಮಗೆ ನಿಮ್ಮ ಹೆಂಡತಿ ಬಿಟ್ಟು ಬೇರೆ ಸಂಬಂಧ ಇದೆಯಾ?
ಇಲ್ಲ ಇಲ್ಲ ಇಲ್ಲ. ಎಷ್ಟು ಜನ ಇದ್ದಾರೆ? ಹಾ, ಎಷ್ಟು ನಿಮ್ಮ ಹೆಂಡತಿ ಬಿಟ್ಟು ಬೇರೆ ಸ್ತ್ರೀಯೊಂದಿಗೆ ನಿಮಗೆ ಸಂಬಂಧವಿದೆಯಾ? ಇಲ್ಲ ಇಲ್ಲ ಇಲ್ಲ. ಇಲ್ಲಿ ಹೌದು 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 ಅಂತ ಬರ್ತಾಯ್ತಲ್ಲ. ಇಲ್ಲ 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 ಅಂತ ನಾನು ಹೇಳ್ತಾ ಇದ್ದೀನಿ. ನೀವ್ ಹೇಳ್ತಾ ಇದ್ದ ಅಲ್ಲ, ನಮ್ಮ ಕಂಪ್ಯೂಟರ್ ಅಲ್ಲಿ ಅಲೋ, ಹಾ, ನಮ್ಮ ಕಂಪ್ಯೂಟರ್ ಅಲ್ಲಿ ಲಕ್ಷ್ಮಿ ಲಕ್ಷ್ಮಿ ರತ್ನಮ್ಮ ಅಂತ ಬರ್ತಾ ಇದೆ. ಅದು ನಿಮ್ಗೇನೋ ಕನ್ಫ್ಯೂಸ್ ಆಗಿ ಗೊತ್ತಿರ್ಬೇಕು ನೋಡಿ ನಂಬರು. ಇಲ್ಲ ಇಲ್ಲ ಇಲ್ಲ, ಖಂಡಿತ ಇಲ್ಲ. ಹಾ? ಆಯ್ತು ಸರ್, ನಮಸ್ಕಾರಗಳು. ಯಾಕಪ್ಪ? ಸೀಮಣ್ಣ ಓ, ಎಲ್ಲಿದ್ಯಣ್ಣ? ಯಾರ್ಯಾರು? ಅದೇ ನಾನ್ ರಾತ್ರಿ ಫೋನ್ ಮಾಡಿಲ್ವಣ್ಣ. ಯಾರ್ಯಾರು? ಅಣ್ಣ ಅಕ್ಕಿ ತರಕ ಕಾಸಿಲ್ಲ ಕಣ್, ಬಾರಣ ಅದು ಬಂದು ತಾಂಡೋಗಣ ಸೊಪ್ಪು. ನೆನ್ನೆಲ್ಲ ಕೆಲ್ಸ ಕಾರ್ಯ ಬಿಟ್ಟು ಕೂತಿದೀವಣ್ಣ. ಈಗ ಮುಟ್ಟಿ ಮುಚ್ಕನ. ಹ್ಞೂ, ಯಾಕಣ್ಣ ಈ ಬಡವ್ರನ್ನ ಹಿಂಗಯ್ಯ ಅನ್ಸ್ಕಂತೀಯಣ್ಣ? ನೆನೆ ನಾವೆಲ್ಲನ ಹೋಗಿದ್ರೆ ಕೂಲಿ 600 ರೂಪಾಯಿ ಸಿಗದಣ್ಣ. ಅದು ಇಲ್ದಂಗ ನಾವೇನೋ ಇಲ್ಲೊಂದು ಸಿಗುತ್ತಲ್ಲ ಅಂತ ಹೇಳಿ ತಾಮಂದ್ ಇಕ್ಕಿದೀವಿ. ಇಷ್ಟು ಆತು ನಾವು ಮುಟ್ಟಿ ಮುಚ್ಕ ಫೋನ್ ಮಾಡದಾಗ ನಿಮ್ಮ ತಲೆಗೆ ಎತ್ತು ತಲೆ 3 ಮಾತ್ರ ನುಂಗಿದ್ದೀನಿ. ಕತ್ಲೆ ನಾವೆಲ್ಲನ ಕೆಲ್ಸಕ್ಕೆ ಹೋಗಿದ್ರೆ 600-700 ರೂಪಾಯಿ ದುಡ್ಕೊಂಬರೀವಣ್ಣ. ನಾವು ಇದು ನೀನ್ ಹೇಳ್ದೆ ಅಂತ ಹೇಳಿ ಅವ್ನ ಅಮ್ಮನಕ್ಕೆ ಒಣ್ಣೆ ಹೇಳ್ತು ಅಂತ ಕೃಷ್ಣಣ್ಣ ಅಂತ ಹೇಳಿ ನಾವ್ ಹೋಗಿ ಎಲ್ಲಾ ಕುಯ್ಕೊಂಡ್ ಬಂದಿದ್ದೀವಣ್ಣ. ಕೃಷ್ಣನೇ ಅಲ್ಲ ಸ್ವಾಮಿ, ನಾವು ಮಾತಾಡದಾಗ ಸುಮ್ಮನೆ ನಿಮ್ಮ ಅಮ್ಮ ಮಾತಾಡೋದಾಗ ನಮ್ಮ ರಾತ್ರಿ ಎಲ್ಲ ತಲೆ ಹೊರ್ತು ಬಂದು ಕೈಕೊಂಡಿದೀನಿ. ಕೃಷ್ಣನೇ ಹೇಳಿದ್ದು, ನಿಮ್ ನಂಬರ್ ಕೊಟ್ಟು ನಾ ಕೃಷ್ಣನೇ ಹೇಳ್ತಾವ ಅಣ್ಣನ್ ತಗೊಂಡೋಗಿದ್ರಂತಲ್ಲ ಬಂದು. ನಾವ್ ಹಣೆಯೇನೇ ನೋಡೋ ಕೂಲಿ ಕೆಲ್ಸಕ್ಕ ನಾವ್ ಹೋಗಿದ್ರು ಒಂದ್ 600-700 ರೂಪಾಯಿ ಸಿಗದಣ್ಣ. ಮನೆಗ್ ತರಕಾರಿ ಎಲ್ಲ ಕೊಡೋರು. ಏನ್ ಗೊತ್ತಾ, ಬಂದಿ ಸೊಪ್ಪು ತಗೊಂಡೋಗ್ಬಿಡೋಣ. ಕಾಲ್ ಮುಗಿತೀನಿ ಅಣ್ಣ. ಮಾತಾಡಕ್ ಬಿಡಲ್ವಲ್ಲ ನಾನು ಅಣ್ಣ ಹೇಳೋದು ಇಷ್ಟೇ ಕಣ. ಹೇಳಣ್ಣ, ಯಾಕಣ್ಣ ಮಾತಾಡ್ತಾನೆ ಇಲ್ಲ? ನಾ ಮಾತಾಡಕ್ ಒಂದ್ ಅವಕಾಶ ಪಡ್ಕೊಂಡ್ರೆ ಹಿಂಗೆ ಇದು ಈ ರೈಲು ಅಂತ ಹೋಗ್ತಲ್ಲ ಹಂಗೆ. ನಮ್ಮ ಮನೆಯವ್ರು ಹೆಂಗು ಅಕ್ಕಿ ತರ ಕಾಸಿಲ್ಲ ನಮ್ಮ ಮಕ್ಳಿಗೆ. ಏನ್ ಮಾಡೋದಣ್ಣ? ಕೂಲಿ ಮಾಡ್ಕೊಂಬಂದ್ರೆ ನಮ್ ಜೀವನ ಅಣ್ಣ. ನಾನ್ ಹೇಳೋದೇನ್ ಗೊತ್ತಾ, ನಾನ್ ಬಿಡ್ಸ್ಕೊಂಬ ಅಂತ ಹೇಳಿದ್ನ ಮುಟ್ಟಿ ಮುಸ್ಕನ. ಅಲ್ಲಣ್ಣ ನಾವ್ ಹೇಳೋದೇನ್ ಗೊತ್ತಾ, ಗೋಳಾಡ್ಬೇಡ, ಶುಕ್ರವಾರ ಬಿಡ್ರಿ. ಶುಕ್ರವಾರ ಅಣ್ಣ ನಮ್ ಬಡವ್ರು ನಮ್ನ ಅಯ್ಯನ್ಸು ನೀವ್ ಯಾವತ್ತು ಉದ್ದಾರ ಆಗಲ್ಲಣ್ಣ. ಉದ್ದಾರ ಆಗವ ನಿನ್ ತಾಯಿನ ನಾವೇನ್ ಬಿಡ್ಸ್ಕೊಂಬ ಅಂತ ಹೇಳಿದ್ವ. ನಮ್ಮನ್ನ ಅಯ್ಯೋ ಅನ್ಸಿದ್ರೆ ಫೋನ್ ಮಾಡಿ, ಫೋನ್ ಎದ್ದಿಲ್ಲಂಗೆ ಹಿಂಗೆಲ್ಲಾ ಮಾಡಿದ್ರೆ ನೀನು ನಿಮ್ ಮನೆಯವ್ರು ಯಾವತ್ತು ಉದ್ದಾರ ಆಗಲ್ಲಣ್ಣ. ನಾಶನಾಗಿ ಹೋಗ್ಬಿಡ್ತೀರಾ, ನಾಶನಾಗಿ ಹೋಗ್ತೀವ ಅಣ್ಣ. ಅಲ್ಲ ರೀ, ಅಲ್ಲಣ್ಣ ನೋಡು ಶುಕ್ರವಾರ ಬಂದು ತಾಂಡ್ ಹೋಗ್ಬಿಡು. ನಮ್ನ ಯಾಕೆ ಅನ್ಸ್ತಿ ಅಣ್ಣ? ಮಾತಾಡಕ್ ಒಣಸಿ ಬೆಂಕಿ ಕೇಳ ನಾನು ನಮ್ಮನ್ನ ಕೈ ಅಯ್ಯೋ ಅಂತ 1 ಲಕ್ಷನ ಮಾತಾಡಕ್ ಬಿಡಲ್ವಲ್ಲ. ಬಿಡ್ರಿ, ಯಾಕೆ ನೋಡ್ತೀರಾ? ನಾನೇ ಬಿಡ್ಸೋ ಅಂತ ಹೇಳಿ ನಾವು ಚಿಲ್ಲರೆ ಅಂಗಡಿ ಕೇಳ್ರು ಇದು ಮುಟ್ಟಿ ಮುಸ್ಕ ಮಾಡಲ್ಲ ಬಿಡುವ. ಶುಕ್ರವಾರ ಇಲ್ಲಿ ಗೋಳಾಡೋದು ಇಲ್ಲಿ ನೋಡ್ರಿ. ಮನೆಗೆ ನೀನು ಬಡ್ಕ ಮನೆಯೆಲ್ಲ ದುಃಖವಂದಂಗ್ ಮಾಡ್ರಿ ಅಂತ ಅಂತಾರೆ. ಬಿಡ್ರಿ, ಕಟ್ ಮಾಡ್ತೀರಾ? ಕೊನೆಗೆ ಎಷ್ಟೈತ ಅಷ್ಟೇ ಕೊಟ್ಬಿಟ್ಟು ಬಾರಣ. ಏನ್ ಮಾಡಬೇಕು? ಮುಟ್ಟಿ ಮುಸ್ಕ ತಗೊಂಡ್ ಎಲೆನಾ ಅಣ್ಣ ಚೀನಾಗೆ ಹ್ಯಾಂಗಿಲ್ಸ್ ಹೋಗುತ್ತಂತಲ್ಲಣ್ಣ. ಚೀನಾಗೆ ಹ್ಯಾಂಗಿಸ್ ಮಾಡಕ? ಹ್ಞೂ ಅಣ್ಣ. ನೀ ಕೈ ಮುಗಿತೀನಿ ಬಂದ್ ತಗೊಂಡೋಗಣ್ಣ. ನಮ್ ಬೆನ್ನೆಲ್ಲ ನೋವು ಬಂದೈತ ಅಣ್ಣ. ಸೈಕಲ್ ಚೈನ್ ಎಲ್ಲ ಬಿದ್ದೋಗೈತೆ ಅಣ್ಣ. ಬಾರಣ ಬಂದ್ ತಗೊಂಡೋಗಣ. ಯಾರು ಸತ್ತಿರೋರ್ ಮನೆ ಬಡ್ಕೊಂಡ್ ನಾವ್ ಬಿಡಿಸೋ ಅಂತ ಹೇಳಿದ್ ನಾನ್ ನಿಮ್ಗೆ. ಮುಟ್ಟಿನ ಮುಸ್ಕ ತಗೊಂಡ ಗೋಳಾಡ್ಕೊಂಡ್ ಕುಂತಾರೆ ಸೊಂಟ ಹೊಡ್ತಾ ಅಂತ ಅಣ್ಣ. ಅವ ಅಕ್ಕಂಗೆ ಹೇಳ, ಅಕ್ಕ
ನೀನು ನಮ್ಮ ಬಡತನಕ್ಕೆ ದೇವ್ರು ಏನೋ ನಿಮಗೆ ಕೊಟ್ಟವನೆ ಕೋಟಿ 10 ರೂಪಾಯಿ ಅಂದ್ಬಿಟ್ಟು ನಾವು ಬಡವ್ರನ್ನ ಯಾಕಣ ಹಿಂಗ ಅನ್ಸ್ಕಂತೀಯ ಓ ಯಾವ ಅಣ್ಣ ಮಾತಾಡ್ಬಿಟ್ರೆ ಸರ್ ನೋಡು ಮಾತಾಡೋ ನಮ್ಮ ಹಿಂಗಂದ್ರೆ ಸಾಕು ಮಾತಾಡ್ತಾರ ಅವರು ನಿಮ್ಮನ್ನ ಬಿಡ್ಕೊ ಅಂತ ಹೇಳಿದ್ದಾರೆ ಅಣ್ಣ ನನ್ ಕೈ ಬಿಡ್ಬೇಡ ಅಣ್ಣ ನಂದ್ 700 ರೂಪಾಯಿನ ಕೂಲಿ ಕೊಟ್ಬಿಡೋಣ ಸಾಕು, ಲಾಭ ಏನ್ ಬೇಡ ಅಣ್ಣ. 700 ರೂಪಾಯಿ ಕೊಟ್ಬಿಡೋಣ. ಓ ನಮ್ಮ ರಾತ್ರಿ ತಲೆ ಹೊಡ್ಕೊಂಡ್ ಮನೆ ಕಂಡಿದೀನಿ. ಈಗ ಶಿವ ಅಂತ ಏನ ಊಟ ಮಾಡೋಣ ಅಂತ ಕೂತ್ಕೊಂಡೆ, ಇಲ್ಲಿ ನೋಡ್ರಿ ಇವನು. ಅಣ್ಣ ಓ ಅಣ್ಣ ಊಟ ಇಲ್ದೆ ಗ್ಯಾಸ್ಟ್ರಿಕ್ ಬೇರೆ ಆಗೈತಣ್ಣ. ನಮ್ಮ ನಾಡ ಲಾಸ್ಟಿಗೆ ನಾನು ಮಗ ಇದು ಎಂಟದ ಇದು ಮೊದ್ಲು ಡಿಬ್ಬಿ ಅಂತ ಇತ್ತಲ್ಲ ಮೊದಲೈತ ಇದು ಬೇಡ ಬೇಡ ಇವನು ಅಮ್ಮ ನಡೆ ಇದು ಏನಿ ಕರ್ಮ ಇದು. ರಾತ್ರಿ ಯಾರು ಅವ್ನು ಅಂಗಿ ಬಿಟ್ಟು ಹಾಕಿರೋದು ಹಾಕೊಂಡ್ ಕುಂತ ತಾಯಿನ ಹಾಕ್ಯ. ಓ ಅಣ್ಣ ನಿಮ್ ಮಗ ಅದೇನ್ ಕೊಡು ಮಗ. ಅಣ್ಣ ಓ ಅಮ್ಮ ಇವ್ರ ಅಯ್ಯರೇ. ಅಣ್ಣ ನನಗ್ ಮಾತಾಡಕ್ಕೂ ಶಕ್ತಿ ಇಲ್ಲ ಅಣ್ಣ. ಅಮ್ಮ ಅಮ್ಮ ಏನಪ್ಪಾ ಇದು ಏನ್ ನಡೆ ಹೊಟ್ಟೆಗೆ ಊಟ ಇಲ್ದೆ ಅಣ್ಣ, ನಮ್ಗೆ ನಿಜವಾಗ್ಲೂ ಗ್ಯಾಸ್ಟ್ರಿಕ್ ಆಗೈತಣ್ಣ. 700 ರೂಪಾಯಿ ಕೂಲಿ ಕೊಟ್ಬಿಟ್ಟು ತಗೊಂಡೋಗೋಣ ನಾವು ಮಾಡಿದ ಕೆಲ್ಸದ್ದು. ಮರೆವು ಇದು ಕಾಂಗ್ರೆಸ್ ಇಂದು 280 ರೂಪಾಯಿ ಕೆಜಿ ತಾಯಿನ ಹೋಗಪ್ಪ ಇನ್ನೇನ್ ಮಾಡೋಣ. 580 ರೂಪಾಯಿ ಕೆಜಿ ಹಂಗ್ ಕೊಡ್ತೀವಿ, ಬಂದ್ ತಗೊಂಡೋಗು, ಹೂವ ಬೇಕಾದ್ರೆ ತೆಗಿತೀವಿ. ಇನ್ನೇನು ಅದ್ರ ಎಲೆ ಪಲೆ ಏನು ಅದ್ರ ಉದ್ರೋಗಿರೋದು ಕೊಡಲ್ಲ ಅಣ್ಣ ಎಲೆ ನಾವು, ಇದಂತೂ ಸತ್ಯ ಅಣ್ಣ. ಈಗ ನಾವು ಇದನ್ನ ಕೊಡ್ತೀವಿ ಕಾಂತೀರಾ ಅಣ್ಣ. ಅಲ್ಲಿ ಕೆರೆ ಇದು ಅಂಗ್ಲದಾಗ ಹೋಗಿ ಎಲ್ಲ ಹುಡ್ಕಿ ಸಾಕಾಗ್ಬಿಟ್ಟು ಗದ್ದೆ ಬೇಲಾಗೆಲ್ಲ. ಅದಕ್ಕೇನ್ ಮಾಡೋಣ ಅದನ್ನ ಬಂದ್ ತೂಕ ಹಾಕ್ಸೋಣ ತಗೊಂಡ್ ಹೋಗೋಣ. ನಾವು ಬರೋದು ಅಣ್ಣ ನೋಡೋಣ, ಆ ತಾಯಿ ಮಾರಮ್ಮ ನೋಡ್ತಾ ಇರ್ತಾಳೆ ನಮ್ಮನ್ನು ಬಡವ್ರ ಅನ್ಸ್ಕೊಬೇಡ್ರಿ, ನಿಮ್ ಮನೆ ಹಾಳಾಗ್ ಹೋಗ್ತೈತೆ. ಹಂಗೇನೆ ನಾವು ಬೆಳಗ್ಗೆಯಿಂದ ಎಷ್ಟು ಕಷ್ಟಪಟ್ಟು ಹುಡುಕಿದೀವಿ ಗೊತ್ತಾ. ಮಾತಾಡಂದ್ರ ಅಣ್ಣ ಮಾತಾಡೋಣ. ನಾನೇನು ನಿಂಗೆ ಮಾತಾಡ್ಬೇಡ ಅಂತಿದ್ದೀನಣ್ಣ, ನೀನೇ ಮಾತಾಡ್ತಾನಿಲ್ಲ ಅವಾಗ್ಲಿಂದ. ಸುಮ್ನೆ ನಾನೇ ಮಾತಾಡ್ತಿದ್ದೀನಿ, ಸುಮ್ನಿದ್ಯಾ? ಓ ನಾ ಸುಮ್ಮ ಕುಂತಿದ್ದೆ 1 ನಿಮಿಷ ಹೊತ್ತು ಮಾತಾಡಿ ಬಿಟ್ಕೊಟ್ಟಿಲ್ಲ, ಸುಮ್ಮ ಕುಂತಿದ್ದೆ. ತಲೆ ಹೊರ್ತು ಒಂದು ನೀರ್ ಕೊಡ್ ಮಗ. ಇದು ನೋಡೋಣ, ಸೈಕಲ್ ತುಳ್ಕೊಂಡೋಗಿರೋದಣ್ಣ ನಾವು. ಮಾತಾಡೋಣ. ಹ್ಞೂ ಅಣ್ಣ ಮಾತಾಡೋಣ. ನಾವು ಚೈನ್ ಅದು ಬಿದ್ದೋಗೋದು, ಚೈನು ಸೈಕಲ್ ಆಗಿ ಯಾವಾಗ್ಲೂ ಚೈನ್ ಬಿದ್ದೋಗೋದು. ಅದು ಮತ್ತೆ ತಾಯಿನ ಮುಟ್ಟಿನ ಮುಸ್ರಿ ಅವನನ್ನ ತಾಂತಾರ. ಹೇಳಕ್ ಹೋದ್ರೆ ಅದೇ ಬಡ್ಕೊಂತಾರಲ್ಲ ಅಣ್ಣ, ಗೋಳಾಡ್ಕೊಂಡು ನಿಮ್ ಮನೆ ಹೋಗ ನಮ್ಮನ್ನ ಹೊಟ್ಟೆ ಎರ್ಸ್ಬಾಡ್ರಿ ಅಂತ. ನಾನೊಂಚೂರು ಮಾತಾಡೋದಕ್ ಹೋದ್ರೆ ಅಲ್ಲಿ ಶುರು ಹಚ್ಕೊಂತದ್ದು. ಅಣ್ಣ ಇದು ನನ್ನ ನಂಬರು ಹೇಳಿದ್ ಕರೆಕ್ಟ್ ಆಗಿ ಹೇಳಿದೀರಾ ಅಣ್ಣ? ಅವಣ್ಣ ಹೇಳಿದ ಅಣ್ಣ, ಅವಣ್ಣ ಕಟ್ ಮಾಡ್ರಿ ತಿರ್ಗಾ ಯಾರ ನಮ್ಮರು ಮಾಡ್ತೀವಿ ಅಂತ ಹೇಳಿರಲ್ಲ. ಮತ್ತೇನು ಹಿಂಗ್ 2 ಮಾತಾಡಕ್ಕಿಲ್ಲ, ಅಲ್ಲಿ ಬರ್ಕೊಂಡ್ ಸೊಂಟ ಹೊಡ್ತು ಬಂದೈತಿ ನಿಮ್ ಮನೆ ಒಳಗ. ಅಣ್ಣ ಅಣ್ಣ ಮಾತಾಡೋಣ. ಯಾಕಣ್ಣ? ಒಂದ್ ಅವತ್ತು ಊಟ ಮಾಡ ಅನ್ನ ತಿನ್ನ ಮಾತಾಡು. ನಾನ್ ಹಿಂಗೇನು ಅವಣ್ಣ ಕೃಷ್ಣನ ಹೇಳಿದೆ ತಡ. ಅಲ್ಲೋಡು ಇನ್ ಉಸಿರು ಎತ್ತಾಗ ಹೋದ್ರೆ ಅಲ್ಲೇ ಮಾತಾಡ್ತೀಯಲ್ಲ ನೀನು. ನಾನು ನಿಮ್ಗೆ ಫೋನ್ ಆಗಲಿ ಅಥವಾ ನಾನ್ ಬಿಡಿಸ್ರಿ. ಅವಣ್ಣ ಕೃಷ್ಣನ ಹೇಳಿದೆ ತಡ. ನರಸಿಂಹರಾಜ ಬಳ್ಳಾಪುರದಿಂದ ಬದೈತೆ, ಅಣ್ಣ ಬಂದು ತೂಕ ಹಾಕೊಂಡು ಹೋಗಿದೆ ಅಂತ. ನಾವು ಸೈಕಲಲ್ಲಿ ತುಳ್ಕೊಂಡು ಹೋಗಿ ಪೆಟ್ಲು ಬಿದ್ದೋಗೋದು, ಇದು ಚೈನ್ ಬಿದ್ದೋಗೋದು, ಪೆಟ್ಲು ಕಿತ್ತೋಗೋದು, ಆ ಸೀಟ್ ಇಲ್ಲ ಏನಿಲ್ಲ. ನಾನು ಗೊತ್ತಾಯ್ತಾ, ಗೋಣಿ ಚೀಲನ ಮುದುರಿಕೊಂಡು
ಆ ಗೂಟ್ರ ತಿಕ್ ಚುಚ್ಕೊಳೋದು ಹಂಗ್ ತಗೊಂಬಂದಿರೋದು ಹೋಗಿ. ಇವಾಗ ಇಷ್ಟು ಆತು ನಾನು ಕಾಣ್ತೀನಿ ಅಂತ ಅಣ್ಣ ಒಂದು ನಿಮಿಷ ಕೇಳು. ನಮ್ಮನ್ನ ನಮ್ನ ಅಯ್ಯ ಅನ್ಸ್ಕೊಂಡ್ರೆ ಎಲ್ಲಿದ್ಯಪ್ಪ? ಯಾರು ಎಲ್ಲಿದ್ಯಪ್ಪ? ನಾನೆಲ್ಲ ನೀವ್ಯಾರು? ನಾನಪ್ಪ ನರ್ಸಿಯಪ್ಪ. ನರ್ಸಿಯಪ್ಪ. ಯಾವೂರು? ನಿನಗ್ ಗೊತ್ತಿಲ್ವನ? ಯಾಕೋ ಯಾವೂರು ಹೇಳಿ? ಯಾವೂರು ನರ್ಸಿಯಪ್ಪ ಅಂದ್ರೆ ಯಾವೂರು? ಸಾಯ್ಬೇಕಾದ್ರೆ ನಾನ್ ನಿನ್ ಮಕ ನೋಡ್ಬೇಕು ಅಂತ ಇದ್ದೀನಿ ಕಣ ಒಂದ್ಸರಿ. ಯಾವೂರು ಹೇಳು? ಬೆಂದಕಾಳೂರು. ಅಲೋ ಯಾವ್ದೋ ಬೇರೆ ನಂಬರ್ ಮಾಡಿದ್ರೆ ನೋಡಿ. ನರಸಿಂಹರಾಜು BN ಲೇಟ್ ನರಸಿಯಪ್ಪ ಬಳ್ಳಾಪುರ. ತಾವೇ? ನನ್ಗೆ ಸಾಯಕ್ಕಿಂತ ಮುಂಚೆ ನಿನ್ನೊಂದ್ಸರಿ ನೋಡ್ಬೇಕು ಅಂತ ತುಂಬಾ ಆಸೆ ಆಗೈತಪ್ಪ. ಯಾಕೆ ಅಂದ್ರೆ ನೀನು ಟಿಕ್ ಟಾಕ್ ಎಲ್ಲ ಸಕ್ಕದಾಗ ಮಾಡ್ತೀಯ, ತುಂಬಾ ಹೆಸರುವಾಸಿ ಆಗಿದ್ಯಾ. ಎಲ್ಲಾರು ಪುನೀತ್ ರಾಜ್ಕುಮಾರ್, ದರ್ಶನ್, ಸುದೀಪ್ ನೋಡ್ಬೇಕು ಅಂತ ಆಸೆ ಪಟ್ರೆ ನಾನು ನಾನ್ ಸಾಯಕ್ಕಿಂತ ಮುಂಚೆ ನಿನ್ ನೋಡ್ಬೇಕಣಪ್ಪ. ಬರಕ್ ಚಾರ್ಜ್ ಇಲ್ಲ ಅಲ್ಲಿಗೆ. ಯಾವ ಊರು ಹೇಳಿ ನಿಮ್ದು? ಯಾವ ಊರು? ಇಲ್ಲೇ ಅಪ್ಪ, ಚಿತ್ರದುರ್ಗದ ಹತ್ರ ನಮ್ಮೂರು. ಇಲ್ಲ ಸರ್, ಇರೋದು 70 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಅವ್ರ ಮನೆ ಹಾಳು ಮಾಡ್ಕೊಂಡ್ ಬಂದು ಒಬ್ರು ₹1 ಕೊಟ್ಟಿಲ್ಲ, ಸುಮ್ಮನೆ ಬಂದು ಕುಂತಿದ್ದೀನಿ. ಬೇಕಾದ್ರೆ ಪೆನ್ಷನ್ ದುಡ್ಡು ಕೊಡ್ತೀನಿ. ನನ್ನ ಯಾಕೆ ನೋಡ್ಬೇಕು ನೀನು? ಹಂಗೆ ಅಚ್ಚುಕಟ್ಟಾಗಿ ಹಣ್ಣು ಹಂಪ್ಲ ತಂದು ತಿಂದು ಇನ್ನೊಂದು 2 ತಿಂಗಳು ಇದ್ದು ಸತ್ತೋಗಿ. ಈಗ ಬಿಸಿಲುಗಾಲ ಎಲ್ಲ ಒಳಗಡೆ ಸುಟ್ಟು ಹೊಳ್ತೋಗ್ತೀಯ. ಈಗ ಅರ್ಜೆಂಟ್ ಸತ್ತೋದ್ರಿ. ನೋಡಪ್ಪ ಅಣ್ಣ ನರಸಿಂಹಣ್ಣ, ಈಗ ಮೊನ್ನೆ ಎಲ್ಲ ನೋಡ್ದಲ್ಲ ಪುನೀತ್ ರಾಜ್ಕುಮಾರ್ ಆ ಹುಡ್ಗನ್ ನೋಡಿದ್ದು, ದರ್ಶನ್ ಅವ್ರು ಇವರೆಲ್ಲ ನೋಡ್ಬೇಕು ಅಂತ ಅಭಿಮಾನಿಗಳು ಅಂಗವಿಕಲರು ಆಸೆ ಪಡ್ತಾರಲ್ಲಪ್ಪ. ಹಂಗೆ ನಾನ್ ನಿನ್ ನೋಡ್ಬೇಕು ಅಂತ ತುಂಬಾ ಆಸೆ ಆಗೈತಪ್ಪ. ನೀನ್ ನೋಡ್ಲೇಬೇಕು. ಇಲ್ಲ ನಾನ್ ಸಾಯ್ಬೇಕು, ಇಲ್ಲ ನೀನ್ ಸಾಯ್ಬೇಕು, ಒಟ್ಟಾಗ ನಾನ್ ನಿನ್ ನೋಡ್ಬೇಕಣಪ್ಪ. ಅಯ್ಯೋ ಒಂದ್ ಸಾಯನ ಇಲ್ಲ. ಬೆಳಗ್ಗೆಯಿಂದ ಇಷ್ಟೊತ್ತಿಗೆ 73 ಜನ ಹಂಗಂದ್ರು ಸಾಯ್ಬೇಕು ತಿಥಿ ಅಂತ. ನೀನು ಅಂದ್ಬಿಟ್ಟ. ನಾನ್ ಸಾಯಕ್ಕಿಂತ ಮುಂಚೆ ನೀನ್ ನೋಡ್ಬೇಕಣಪ್ಪ. ಗಂಡ ಹೆಂಡತಿ ಸಮೇತ ನೀವು ಬನ್ರಿ. ನಿಮ್ ಗಂಡ ಹೆಂಡತಿ ದಂಪತಿ ಸಮೇತ ಬನ್ರಿ. ಬೇಕಾದ್ರೆ ಪೆನ್ಷನ್ ಬಂದೈತೆ, ನನ್ ದುಡ್ಡು ಐತೆ. ಆ ಪೆನ್ಷನ್ ದುಡ್ಡಿಗೆ ನಾವು ಹಣ್ಣು ಹಂಪಲ ತಿಂದು ಯಾವ್ದಾರ ಒಂದ್ ಕೆಮ್ಮಿನ ಮಾತ್ರೆ ತಗೊಂಡು ತೋರ್ಸ್ಕ. ನಾವು ಬರೋಕ್ ಚಾರ್ಜ್ ಇಲ್ಲ, ನಮ್ ಕೈ ಬರಕಾಗಲ್ಲ. ಇದ್ದೀನಿ ಕಣಪ್ಪ. ಸೂರ್ಯ ಊಟ ಕಡಿಕೆ ಮುಖ ಮಾಡ್ಕೊಂಡು ನಿಂತ್ಕೋ. ಅಲ್ಲ ಮನೆ ಒಳಗೇನೆ ಸೂರ್ಯ ಊಟ ಕಡಿಕೆ ಮುಖ ಮಾಡ್ಕೊಂಡು ನಿಂತ್ಕೋ. ಆ ನಿಂಬೆಹಣ್ಣ 3 ಸಾರಿ ನೀಳಿಸ್ಕೊ ಮೇಲಿಂದ ಕೆಳಿಕೆ. ನಿನ್ನ ತಲೆ ಭಾಗದಿಂದ ಕಾಲವರೆಗೂ ನಿನ್ನ ಸ್ಪರ್ಶ ಆಗ್ಬೇಕು. ಅದು ನಿಂಬೆಹಣ್ಣು ತಲೆ ಮೇಲಿಂದ, ಎದೆ ಮೇಲಿಂದ, ಕೈ ಕಾಲು ಮೇಲೆಲ್ಲ ಸ್ಪರ್ಶ ಆಗ್ಬೇಕು ಅದು ನಿಂಬೆಹಣ್ಣು. 3 ಸಾರಿ ನೀಳಿಸ್ಕೊ. ಇಲ್ಲ ಯಾರ ಕೈಲ ಇದ್ರೆ ಅವ್ರ ಕೈ ನೀಳಿಸ್ಕೊ. ನಿನ್ನ ಮಡದಿ ಇದ್ರೆ 3 ಸಾರಿ ನೀಳಿಸ್ಕೊಳಪ್ಪ. ಎಡಗೈಲಿ ಇಡ್ಕೊ. ಆಯ್ತು 3 ಸರಿ. ಆಯ್ತು 3 ಸರಿ ನೀಳಿಸ್ಕೊಂಡ. ಎಡಗಾಲಿನ ಕಿರುಬೆರಳು ಐತಲ್ಲ, ಅದಕ್ಕೆ ಆ ಉಗುರು ಟಚ್ ಮಾಡು. ನಿಂಬೆಹಣ್ಣಿಗೆ 3 ಸರಿ ಉಗುರು ಟಚ್ ಮಾಡು. ಹಂಗೇನೆ ಅದು ನಿನಗೆ. ಇಲ್ಲ ಯಾರೋ ಇಲ್ಲಿ ಬಟ್ಟೆ ಒಗಿತಾ ಇದಾರೆಪ್ಪ, ಯಾರೋ ಪಕ್ಕದ ಮನೆಯವರು. ತಡಿ ಹೇಳ್ತೀನಿ. ಅಮ್ಮ ಬಟ್ಟೆ ಕುಟ್ ಅಂತ ಒಗಿಬೇಡಮ್ಮ ನೀನು. ಇಲ್ಲಿ ಭಕ್ತಾದಿಗಳು ತೊಂದರೆ ಮಾಡ್ತಾ ಇದೆ, ಇಲ್ಲೆಲ್ಲ ಹೇಳ್ತಾ ಇದ್ದಾರೆ. ದಯವಿಟ್ಟು ಅಮ್ಮ ಅಮ್ಮರೇ ಅಪ್ಪ ಒಜಿಬೇಡಮ್ಮ. ಕುಟ್ ಅಂತ ಶಬ್ದ ಗೊತ್ತಾಯ್ತು ಇಲ್ಲಿ. ಹಲೋ ನೋಡಪ್ಪ, ಅಲ್ಲಪ್ಪ ಇಲ್ಲಿ ತೊಂದರೆ ಆಗ್ಬಾರ್ದಲ್ವ, ನಮ್ಮಿಂದ ಒಬ್ರು ತೊಂದರೆ ಆಗ್ಬಾರ್ದು. ಆಯ್ತಾ? ತೊಂದರೆ ಆಗ್ಬಾರ್ದಲ್ಲ, ನಮ್ಮಿಂದ ಒಬ್ರು ತೊಂದರೆ ಆಗ್ಬಾರ್ದಲ್ಲ. ಇದು ನಿಂಬೆಹಣ್ಣು ಏನ್ ಮಾಡಿದ್ರ? ನಿಂಬೆಹಣ್ಣು ಕಿರುಬೆಳ್ಳು ಐತಲ್ಲ, ಎಡಗಾಲಿನ ಕಿರುಬೆಳ್ಳು, ಅದಕ್ಕೆ 3 ಟೆಸ್ಟ್ ಮಾಡು. ಆಯ್ತಾ? ಒಂದು ಮೊಟ್ಟೆ ತಗೋ, ಒಂದು ಮೊಟ್ಟೆ.
ಅಂಗಡಿ ಮಾರೋ ಮಟ್ಟೆ ಹಾಕವ್ರ? ಹ್ಞೂ ಕೋಳಿ ಮೊಟ್ಟೆ. ಹಾ ಏನಪ್ಪ ಮಟ್ಟೆ ತಾಂಡ ಹಾ ಈಗ ಸರಿ ಯಾವ ಥರ ಮಾಡಿದೆ ಅದೇ ಥರ 3 ಸರಿ ಇಳಿಸ್ಕೊ ಮೊಟ್ಟೆನ. ಹಾ ಮಾಮೂಲಿ ಬಲಗಾಲಿನ ಕಿರುಬಳ್ಳಿಗೆ 3 ಸರಿ ಟಚ್ ಮಾಡು ಮೊಟ್ಟೆನ. ಹಾ ಆಯ್ತಾ? ಹಾ ಈಗ ಅದು ನಿಮ್ಮ ಮನೆ ದೇವ್ರ ಹತ್ರ ಬೇಡ್ಕೊಂಡು, ಹಾ ನಿಮ್ಮ ಮನೆ ದೇವ್ರು ಯಾವುದು? ಮೂರು ನಾಮ ಯಾರು? ನರಸಿಂಹ ಸ್ವಾಮಿ ಅಲ್ವಾ? ಕದ್ರಿ ನರಸಿಂಹಸ್ವಾಮಿ. ಹ್ಞೂ 3 ನಾಮದ ಕದ್ರಿ ನರಸಿಂಹ ಸ್ವಾಮಿ ನೆನ್ಸ್ಕೋ. ಹಾ ಹೇಳು, ನೆನ್ಸ್ಕೋ, ನಿನ್ ಕಷ್ಟ ಇಲ್ಲ ಹೇಳ್ಕೊ. ಮೈಕೈ ಹೊಡ್ತ ಉರಿ ಹೊಡ್ತ ಆಮೇಲೆ ಹೊಟ್ಟೆ ನೋವು ಆರೋಗ್ಯ ಕಾಪಾಡ್ಕೊಂಡು ಕದ್ರಿ ನರಸಿಂಹ ಸ್ವಾಮಿ ಸೂಲ್ದಪ್ಪ ಮಂಜುನಾಥೇಶ್ವರ ಧರ್ಮಸ್ಥಳ ಮಂಜುನಾಥೇಶ್ವರ ಸಿಗಂಧೇಶ್ವರಿ ಚಾಮುಂಡೇಶ್ವರಿ ಕೊಲ್ಲೂರು ಮೂಕಾಂಬಿಕ ಶಾಂಬದೇವಿ ಮೈಸೂರು ಚಾಮುಂಡೇಶ್ವರಿ ಕಾಪಾಡು ಪರಮೇಶ್ವರಿ ಮಾಡು ಶನೇಶ್ವರ. ಆಯ್ತಾನೆ ಬೇಡ್ಕೊಂಡನಪ್ಪ. ನಿಮ್ ಮಂದೆ ಅಲ್ಲಿ ದೇವ್ರ ಗುಡಿ ಹತ್ರ ಹೋಗಿ ನಿಮ್ಮ ಮನೆ ಹತ್ರ ದೇವ್ರ ಮನೆ ಐತಲ್ಲ ನಿಮ್ದು, ಪೂಜೆ ಮಾಡ್ತಿರಲ್ಲ, ಅಲ್ಲಿ ಇಕ್ಬಿಟ್ಟು ಅದಕ್ಕೆ ಅರ್ಶಿನ ಕುಂಕುಮ ಇಕ್ಕಪ್ಪ. ಅರ್ಶಿನ ಕುಂಕುಮ ಇಕ್ಕ ದೇವ್ರ ಮುಂದೆ ಇಕ್ಕೋ. ಅಲ್ಲಿ ದೇವ್ರ ಸ್ಟ್ಯಾಂಡ್ ಮೇಲೆ ದೇವ್ರ ಇದಿದ್ರೆ ಅದೇನ್ರ ಮೇಲೆ ಮತ್ತೆ ದೇವ್ರ ಮುಂದೆ ಇಕ್ಕೋದು ನಾ ಎರಡೂನು. ಏನು ಇಕ್ಕಿದ್ಯಾ? ಊದ್ಗಡ್ಡಿ ತಗೋ, ಗಂಟೆ ತಗೋ, 2 ಊದ್ಗಡ್ಡಿ ಹಚ್ಚು. ಗಂಟೆ ಇಲ್ಲ ಸ್ವಾಮಿ. ಗಂಟೆ ನಾದ ಬೇಕೇ ಬೇಕು. ಗಂಟೆ ನಾದ ಖಂಡಿತವಾಗ್ಲೂ ನಿನ್ಗೆ ಬೇಕೇ ಬೇಕದು. ನೀನು ಗಂಟೆ ಬಾರ್ಸೋದು ಇರ್ಲಿ ಒಂಚೂರು ಹೆಂಗನ ಮಾಡಿ ಅಳ್ಳಾಡ್ಸು. 2 ಊದ್ಗಡ್ಡಿ ಹಚ್ಕೋ ಮಗ. ಮತ್ತೊಂದು ಗಂಟೆ ಯಾವಾಗಾದ್ರೆ ನಮ್ಮ ದೇವ್ರೇನು ರೆಸ್ಟ್ ಅನ್ನಕ್ ಹೋಗಿರ್ತಾರ ತಾಯಿ, ಆ ತರ ಮಾತಾಡಬಾರ್ದು ಹೇಳು. ಅದೇನಮ್ಮ ಗಂಟೆ ಕೊಡಿಲಿ ಮಗ, ಕೊಡಿಲಿ ಕೊಟ್ಟ ಜಲ್ದಿ ತಗೊಳಪ್ಪ. ಗಂಟೆ ನೀನೇ ತಗೋ, ಹೆಣ್ಮಕ್ಳಿಗೆ ತೊಂದರೆ ಕೊಡ್ಬೇಡ, ನೀನೇ ಗಂಟೆ ತಗೋ, 2 ಊದ್ಗಡ್ಡಿ ಹಚ್ಕೋ, ಜಲ್ದಿ ಮಾಡು. ಅಲ್ಲಾಡ್ಸ್ಬಾರ್ದು, ಎಲ್ಲ ಅಲ್ಲಾಡ್ಸ್ಕೊಂಡ್ರೆ ನೀನ್ ಅವ್ರ ಮಾತು ಕೇಳ್ಬಿಡಪ್ಪ. ಅದು ದುಷ್ಟ ಶಕ್ತಿಗಳು ನಿನಗೆ ಒಳ್ಳೇದಾಗುತ್ತೆ ಅಂತ ಅವು ಮಾಡಕ್ಕೆ ಬಿಡ್ತಾ ಇಲ್ಲ. ಅದು ನಿನ್ನ ಹೆಂಡತಿ ಮುಖಾಂತರ ಅವು ನಿನ್ನ ಹಾಗೆ ತೊಂದರೆ ಕೊಡ್ತಾ ಇದ್ದಾವೆ, ಗೊತ್ತಾಯ್ತಾ? ಈ ಗಂಟೆ ತಗೋ, 2 ಊದ್ಗಡ್ಡಿ ಹಚ್ಕೊಂಡಿದ್ಯಾ? ಗಂಟೆ ತಗೋಬೇಕು, ಗಂಟೆ ಬೇಕು. ಗಂಟೆ ನನಗೆ ಕೇಳಿಸ್ಬೇಕು, ಶಬ್ದ ಅದು ನನಗೆ ಕೇಳಿಸ್ಬೇಕು, ಊದ್ಗಡ್ಡಿ ಬೆಳಗೋದು. ಏನಪ್ಪ ಗಂಟೆ ಯಾರಪ್ಪ? ನಮ್ಮ ಇವರು ನಮ್ಮ ಮನೆ ನಮ್ಮ ಅಜ್ಜಿ ಕಿತ್ಕೊಂಡು ಹೋದ್ರಾ? ಈಗ ಊದ್ಗಡ್ಡಿ ಬೆಳಗ್ದ ಮಟ್ಟೆ ನಿಂಬೆಹಣ್ಣು ಮಟ್ಟೆಗೂ ಗಂಟೆ ಕೇಳಿಸ್ತು. ಈಗ ಊದ್ಗಡ್ಡಿ ಸಿಗಿಸ್ಬಿಟ್ಟಿ ಅಲ್ಲಿ ದೇವ್ರ ಹತ್ರ ನಿಮ್ ಮನೆ ಬಾಕ್ಲಿಗೂ ನಿಂಬೆಹಣ್ಣು ಮಟ್ಟೆನು ನಿಲ್ಸು. ಮನೆ ಬಾಕ್ಲಿಗೆ ಹೊಸ್ಲಿಗೆ 3 ಸರಿ ನಿಲ್ಸು. ಆಯ್ತು. ಬರ್ಬೇಕಾ? ಈಚೆ ಕಡೆ ನಿಂತ್ಕೊಂಡು ನಿಲ್ಲಿಸ್ಬೇಕು. ಆಯ್ತು ಆಯ್ತು. ಆಯ್ತಾ? ನಿನ್ನ ಮಡದಿಗೂ ನಿಲ್ಸು 3 ಸರಿ. ನಮ್ಮ ಹೆಂಡತಿಗೂ ನೀನೇ ನಿನ್ ಕೈಯಾರ ಎಡಗೈಗೆ ಇಟ್ಕೊಂಡು ನಿಲ್ಸು. 2 ನಿಂಬೆಹಣ್ಣು ಮಟ್ಟೆ ನಿನ್ನ ಹೆಂಡತಿಗೆ ನಿಲ್ಸು. ಇಲ್ಲಿ ಊಟದಿಂದಲೇ ನಿಲ್ತೀನಿ. ಹಿಂದೆ ಗಡಿ ಕಲ್ಲಪ್ಪ, ಮುಂದ್ಗಡಿಕೆ ನಿಲ್ಸಪ್ಪ. ಅವ್ರ ಕೈಲಿ ಬಿಡ್ತು ಅಂತ 3 ಸರಿ ಹೇಳಿಸ್ಕೊ. ಅಲ್ಲಪ್ಪ ಆಯ್ತಪ್ಪ, ಲಾಸ್ಟ್ ಇದು ನಿನ್ ಹೆಂಡತಿ. ಹೌದಾ? ಆಯ್ತು. ಅದನ್ನ ಆ ಮಟ್ಟೆನು ನಿಂಬೆಹಣ್ಣು ಏನ್ ಮಾಡ್ತೀವಿ ಗೊತ್ತಾ? ಈಗ ಈ ಒಳಗೆ ತಗೊಂಡೋಗ್ಬೇಡ. ಈಗ ಸೂಜಿ ಐತಲ್ಲ ನಿಮ್ಮ ಮನೇಲಿ, ಇದೆಯಲ್ವಾ? ಸೂಜಿಗೆ ಒಂದು ದಾರ ಎಣಿಸ್ಕೊಂಡು ಒಳಗೆ ಹೋಗಿ, ಏನ್ ತೊಂದರೆ ಆಗಲ್ಲ. ಸೂಜಿಗೆ ದಾರ ಎಣಿಸ್ಕೊಂಡು ಮಟ್ಟೆನು ನಿಂಬೆಹಣ್ಣು 2 ಏರ್ಸು. ಡಬ್ಳದಾಗ ಏರ್ಸು. ಮಟ್ಟೆನು ನಿಂಬೆಹಣ್ಣು 2 ಏರ್ಸು. ಅದು ನೀನು ಮೊಟ್ಟೆ ಡಬ್ಳದಾಗ ಏರ್ಸ್ಬೇಕು. ಏನು ಇದು ಬಂದಾರ ಬಂದ್ಬಿಡ್ತಾ ಈಚೆಗೆ?
ಅದು ಬಂದಿಲ್ಲ ಒಟ್ನಾಗ ಅದು ನೀರ್ ಅಂತ ಬಂದೈತಿ. ಅದು ಬರ್ಬಾರ್ದಪ್ಪ, ಬರ್ದಿಲ್ದಂಗೆ ಏರ್ಸು. ಒಂದು ಎಲ್ಲ ಬರ್ಬಾರ್ದು ಅದು. ಬಂದ್ ಸ್ವಾಮಿ ಬರ್ಬಾರ್ದು, ಬರ್ದಿಲ್ದಂಗೆ ಏರ್ಸು. ಬಂದೈತಿ, ತೂತ ಆದ್ರೆ ಬರ್ದಂಗಿಲ್ಲ ಈಗ. ಬಂದ್ಬಿಡ್ತಾ ಈಗ? ಹೋಗಪ್ಪ ಅಂತ. ಈಗ ಏನೋ ಒಂಚೂರು ಅನ್ನ ತಗೊಂಡು ಆ ತೂತ ಆಗೈತಲ್ಲ ಏನು ಕೆಸರು ಹೆಸರು ಅಂದ್ರೆ ಇದನ್ನ ಗೋಡೆ ಕಟ್ಟಾರಲ್ಲ ಕೆಸರು, ತೂತಕ್ಕೆ ಇಕ್ಬಿಡು, ಅದು ಬರ್ಬಾರ್ದು ಈಚೆಗೆ. ಆಯ್ತು. ಇಗ್ದ ಬತ್ತಾಯ್ತಾ? ಬತ್ತಾಯ್ತಾ? ಬತ್ತಾಯಿಲ್ವಾ? ಈಗ ಸರಿ ಕೇಳಿಸ್ತೀರ? ಈಚೆ ಬಾ. ಬಂದ? ಈಗ ಒಂದ್ ಇಡೀ ಅನ್ನ ತಗೋ ಮನೆಯಲ್ಲಿ. ಅನ್ನ ತಗೊಂಡ? ಅದಕ್ಕೆ ಅರ್ಶಿನ ಕುಂಕುಮ ಹಾಕಿ ಕಲ್ಸು, ಹೇಳ್ತೀನಿ. ಅರ್ಶಿನ ಕುಂಕುಮ ಕಲ್ಸ ಅನ್ನನ. ಯಾವ ಕಲರ್ ಬಂತು? ಏನಪ್ಪ ಮಿಕ್ಸು? ಅಲ್ಲ, ಕೆಂಪು ಕಲರ್ ಬಂತು, ಅರ್ಶಿನ ಕಲರ್ ಬಂತು. ಹೌದಾ? ಆ ಅನ್ನನ ಒಂದ್ ಸ್ವಲ್ಪ ತಿನ್ನು ನೀನು. ಅನ್ನ ಕಲ್ಸಿದ್ಯಲ್ಲ ಅರ್ಶಿನ ಕುಂಕುಮ ಹಾಕಿ, ಅದನ್ನ ಸ್ವಲ್ಪ ತಿನ್ನು ದೇವ್ರ ನೆನ್ಸ್ಕೊಂಡು. ಮೊಟ್ಟೆ ಕೈಲಿ ಇಟ್ಕೊಂಡಿದ್ದೆ, ಒಂದ್ ಕೈಲಿ ಇಟ್ಕೊಳಪ್ಪ ನಿಂಬೆಹಣ್ಣು ಮೊಟ್ಟೆನ, ಇನ್ನೊಂದು ಬಲಗೈ ತಿನ್ನು. ತಿಂದ? ಆ ನಿಂಬೆಹಣ್ಣು ಮೊಟ್ಟೆನ ತಗೊಂಡೋಗಿ ನಿಮ್ ಮನೆ ಬಾಕ್ಲಲ್ಲಿ ಹೊಡಿ. ನಿಮ್ ಮನೆ ಬಾಕ್ಲಾಗ ಹೊಡಿಯಪ್ಪ, ಅವ್ರ ಮನೆ ಕಂಡವ್ರ ಮನೆ ಬಾಕ್ಲಾಗ ಹೊಡೆದ್ರೆ ಬಿಡ್ತಾರ ಏನು? ಕೋಳಿ ಕೂಟ ಆಯ್ತಲ್ವಾ? ಅನ್ನ ಏನೋ ನೀ ಮಾತಾಡೋ ಸರಿ ಕೇಳಿಸ್ತಾ ಇಲ್ಲಪ್ಪ. ಹಾ, ಯಾಕೆ ತಿಂತ ಇರೋದು? ಕೋಳಿ. ನೀನು ಮಾಡಿರ್ತಕ್ಕಂಥ ಈಗ ಪೂಜೆ ಎಲ್ಲ ಸಂಪೂರ್ಣ ಆಗಿದೆ. ನಿನಗೆ 2 ಗಂಟೆಗಳ ನಂತರ ನಾನು ಫೋನ್ ಮಾಡ್ತೀನಿ ನಿನಗೆ, ಆಮೇಲೆ ಹೇಳು ಏನಾಯ್ತು ಏನ್ ಬಿಡ್ತು ಅಂತ. ಆಯ್ತಾ? ಹಾ.